ಎಲ್ಲರಿಗೂ ನಮಸ್ಕಾರ. ಅಸ್ಟ್ರಾಲಜಿ ಬೈ ವಿಜಯ ಚಾನಲ್ಗೆ ಸ್ವಾಗತ. ಓಂ ಗುರುಭ್ಯೋ ನಮಃ. ಈ ವಾರ ಅಂದರೆ 8 ಮಾರ್ಚ್ 2026ರಿಂದ ಹಿಡಿದು 14 ಮಾರ್ಚ್ 2026ವರೆಗೆ ಮೇಷರಾಶಿಯಿಂದ ಹಿಡಿದು ಮೀನರಾಶಿಯವರಿಗೆ ಯಾರ್ಯಾರಿಗೆ ಯಾವ ರೀತಿ, ಅದು ಧನಭಾವ ಇರ್ಬೋದು, ಅಥವಾ ಕುಟುಂಬ ಭಾವ ಇರ್ಬೋದು, ಅಥವಾ ಎಜುಕೇಷನ್ ಇರ್ಬೋದು, ಮಕ್ಕಳ ಎಜುಕೇಷನ್ ಇರ್ಬೋದು, ನಿಮ್ಮದು ಕರ್ಮಸ್ಥಾನ ಹೇಗಿದೆ, ಭಾಗ್ಯಭಾವ ಹೇಗಿದೆ, ನಿಮಗೆ ಏನಾದರೂ ಕಾಯಿಲೆಗಳು, ಟೋಟಲಿ ಮೇಷದಿಂದ ಮೀನವರೆಗೂ ಯಾರಿಗೆ ಶುಭ ಯಾರಿಗೆ ಶುಭ ನೋಡೋಣಂತೆ ಬನ್ನಿ. ಮೊದಲನೇದಾಗಿ ಮೇಷರಾಶಿ ಅಧಿಪತಿ ಕುಜ ಅಥವಾ ಮಂಗಳ 11ನೇ ಮನೆಯಾಗಿದ್ದಾರೆ. ಕುಂಭರಾಶಿಯಲ್ಲಿ ಯಾರ್ಯಾರ ಜೊತೆ ಇದ್ದಾರೆ ಅಂದರೆ ಸೂರ್ಯ, ಬುಧ ಮತ್ತು ಅಲ್ಲಿ ಮಂಗಳ, ಜೊತೆಗೆ ರಾಹುವಿನ ಜೊತೆಗಿದ್ದಾರೆ. ರಾಹುವಿನ ನಕ್ಷತ್ರವಾದಂತಹ ಶತಭಿಷ ನಕ್ಷತ್ರದಲ್ಲೇ ಕುಜ ಕೂತ್ಕೊಂಡಿದ್ದಾರೆ. ಮೇಷರಾಶಿಯ 3ನೇ ಭಾವ ಅಂದರೆ ನಮ್ಮ ಅಕ್ಕಪಕ್ಕದವರು, ನಮ್ಮ ಆತ್ಮೀಯ ಮಿತ್ರರು. ಹಾಗೂ 6ನೇ ಭಾವ ಕನ್ಯಾ ರಾಶಿ, ನಮ್ಮ ನಿತ್ಯ ಸಂಪಾದನೆ ರಾಶಿ, ಅಥವಾ ನಮ್ಮದು ಕೋರ್ಟು ಕಚೇರಿ, ಶತ್ರುಗಳು, ರೋಗಗಳು. ಅದರ ಅಧಿಪತಿ ಅದು ಕೂಡ 11ನೇ ಭಾವ ಆಗಿದ್ದಾರೆ. 5ನೇ ಅಧಿಪತಿ ಅಂದರೆ ಸಿಂಹರಾಶಿ ಅಧಿಪತಿ ಸೂರ್ಯ ಕೂಡ 11ನೇ ಮನೆ ಆಗಿದ್ದಾರೆ. 11ನೇ ಮನೆ ನಮಗೆ ಲಾಭದ್ದು, ನಮಗೆ ಒಳ್ಳೆಯದು ಅಂತ ಅಂದ್ರೂ ಕೂಡ ಇಲ್ಲಿ ರಾಹುವಿನ ಜೊತೆ ಕೂತ್ಕೊಂಡಾರೆ. ಅಂದರೆ ಈ ಅಕ್ಕಪಕ್ಕದ ಮನೆಯವ್ರ ಜೊತೆಗೆ, ನಮ್ಮ ಕೆಲಸ ಮಾಡೋ ಜಾಗದಾಗೆ, ಈ ಎಲ್ಲದ್ರಿಗೂ ಸ್ವಲ್ಪ ಕಿರಿಕಿರಿ ಆಗುತ್ತೆ. ಅಥವಾ ನಾವು ಏನು ಅಂದ್ಕೊಳ್ತೀವಿ ಅಂದ್ಕೊಂಡಷ್ಟು ಆಗೋದಿಲ್ಲ, ನಾವು ಅಂದ್ಕೊಳ್ಳೋದೇ ಒಂದು, ಆಗೋದೇ ಇನ್ನೊಂದು. ಹಾಗೆ ಮೇಷರಾಶಿಯವ್ರಿಗೆ ಈ ವಾರ ಅನಿಸ್ತೈತೆ. ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ 2ನೇ ಭಾವ ಅಂದರೆ ಅದು ಕುಟುಂಬದ ಭಾವ ಹಾಗೂ ನಮ್ಮದು ಸಂಪಾದನೆಯ ಭಾವ, ದುಡ್ಡಿನ ಭಾವ ಅನ್ಕೋಬೋದು. ಅದು 12ನೇ ಮನೆ ಅಂದರೆ ಉಚ್ಚ ರಾಶಿಯಲ್ಲಿ, ಮೀನರಾಶಿಯಲ್ಲಿ ಉಚ್ಚವಾಗಿ ಶುಕ್ರದ ಕೂತ್ಕೊಂಡಾರೆ. ಇಲ್ಲಿ ಏನಾಗುತ್ತೆ ಮೇಷರಾಶಿಯವ್ರಿಗಂದರೆ, ಹೇಗೆ ದುಡ್ಡು ಬರುತ್ತೆ ಹಾಗೆಯೇ ಖರ್ಚಾಗುತ್ತೆ. ಒಂದು ದುಡ್ಡು ಚೆನ್ನಾಗಿ ಬರುತ್ತೆ, ಒಂದು ಅದ್ರ ಜೊತೆಗೆ ಖರ್ಚಾಗುತ್ತೆ. ಇಲ್ಲ ಬರ್ತಾ ಇದೆ ಅಂತ 100% ಇತ್ತಂದರೆ ಈ ಟೈಮ್ನಲ್ಲಿ ಇನ್ನೂ ನಿಧಾನ ಆಗುತ್ತೆ. ಸೊ ಮೇಷರಾಶಿಯವ್ರಿಗೆ ಏನಾಗ್ತಾಯಿದೆ ಅಂತಂದರೆ, ಈ ವಾರ ಓವರಾಲ್ ಚೆನ್ನಾಗೈತೆ ಅನ್ನೋದಕ್ಕಿಂತ ಸ್ವಲ್ಪ ಮನಸ್ಸಿಗೆ ಕಿರಿಕಿರಿಯನ್ನು ಮಾಡ್ಬೋದು. ನೆಕ್ಸ್ಟು ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಪರವಾಗಿಲ್ಲ, ಚೆನ್ನಾಗೈತೆ. ಮತ್ತು ಕೆಲಸದ ಸ್ಥಾನದೊಳಗಡೆ, ಕೆಲಸದ ಜಾಗದೊಳಗಡೆ 100% ಕಿರಿಕಿರಿ ಇದೆ. ಮತ್ತು ಸರ್ಕಾರಿ ನೌಕರಿಗೂ ಕೂಡ ಒಂದು ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ರಾಹು ಇರೋದಕ್ಕೆ ಇರೋ ಜಾಗದಿಂದ ಅಥವಾ ಇರೋ ಜಾಗದಲ್ಲಿ ಅಂದ್ಕೊಂಡಿದ್ದಕ್ಕಿಂತ ಏನಾದರೂ ಹೆಚ್ಚು ಕಡಿಮೆ ಆಗ್ಬೋದು. ಮನೆಗೂ ಅಷ್ಟೇ, ಎಲ್ಲರೂ ಚೆನ್ನಾಗಿದ್ದೀವಿ ಅಂದರೂ ಸಹಿತ ಒಳಗೊಳಗಡೆ ತಿಕ್ಕಾಟಗಳು, ಅಂದರೆ ಒಳಗೆ ವೈಮನಸ್ಸನ್ನು ಕಂಡು ಬರ್ತೈತೆ. ಸೊ ಮೇಷರಾಶಿಯವ್ರು ಏನಂದರೆ ಮೇನಾಗಿ ಕೂಲಾಗಿ ಕಾಮಾಗಿ ಇರೋಕ್ಕೆ ಪ್ರಯತ್ನ ಮಾಡಿರಿ. ಅಥವಾ ನಿಮಗೇನು ಪರಿಹಾರ ಬೇಕಂತಂದರೆ ಕೇಳಿ, ಬೇರೆಯವ್ರ ಕಡೆ ಕೇಳಿ ತಿಳ್ಕೊಂಡು ವಿಚಾರ ಮಾಡಿ ಪರಿಹಾರ ಮಾಡಿಕೊಡ್ರಿ. ನಮಸ್ಕಾರ. 2ನೇ ರಾಶಿ ವೃಷಭರಾಶಿ ಅಧಿಪತಿ ಶುಕ್ರ. ಈಗ ಯಾವುದೇ ಒಂದು ರಾಶಿದ ನಾವು ಪ್ರಿಡಿಕ್ಷನ್ ಹೇಳುವಾಗ ಏನು ಮಾಡ್ತೀವಿ ಅಂದರೆ, ಆ ರಾಶಿ ಅಧಿಪತಿ ಎಲ್ಲಿದ್ದಾರೆ ಅಂದರೆ ಮಿತ್ರನ ಮನೆಗಿದ್ದಾರೆ, ಶತ್ರುನ ಮನೆಗಿದ್ದಾರೆ. ಈಗ ನಾನು ಹೋಗಿ ಯಾರ ಮನೆಯಾಗಿದ್ದೀನಿ, ಸೊ ನಂದು ಮೈಂಡ್ ಸೆಟ್ ಹೇಗಿದೆ ಅಂತ ಗೊತ್ತಾಗತ್ತಲ್ಲ. ನನಗೆ ಫೇವರೇಬಲ್ ಮನೆಯಾಗಿದ್ದರೆ ನಾನು ಚೆನ್ನಾಗಿರ್ತೀನಿ. ಹಾಗೆ ಒಂದು ರಾಶಿ ಅಧಿಪತಿ ಯಾವ ಮನೆಗೆ ಹೋಗಿದ್ದಾರೆ ಅದ್ರ ಮೇಲೆ ಆ ರಾಶಿದು ಹೇಗಿದೆ ಪ್ರಿಡಿಕ್ಷನ್ ನಾವೀಗ ನಾವು ನೋಡ್ತೀವಿ. ಸೊ ಇಲ್ಲಿ ವೃಷಭ ರಾಶಿ ಅಧಿಪತಿ ಶುಕ್ರ ಹೋಗ್ಬಿಟ್ಟು ಮೀನರಾಶಿಯಲ್ಲಿದ್ದಾರೆ. ವೃಷಭ ರಾಶಿಗೆ 11ನೇ ಮನೆ. 11ನೇ ಮನೆ ನಮಗೆ ಲಾಭದ ಭಾವ. ಸೊ ಫಸ್ಟ್ ಏನಂದರೆ ವೃಷಭ ರಾಶಿಯವರಿಗೆ ಲಾಭ ಇದೆ. ಫಸ್ಟ್ ಶುಕ್ರ ವೃಷಭ ರಾಶಿಯವರಿಗೆ 1 ಮತ್ತು 6ನೇ ಅಧಿಪತಿ. 6ನೇ ಭಾವ ಇದಕ್ಕೆ ನಮಗೆ ಅಂದರೆ, ನಾವು ಸಾಲ ತಗೊಳ್ಳೋದು ಕೊಡೋದು, ನಮ್ಮದು ರೋಗ ರುಜಿನ, ಕೋರ್ಟ್ ಕಚೇರಿ, ಹಾಗೂ ನಾವು ಮಾಮೂಲಿ ಕೆಲಸ ಮಾಡ್ತೀವಲ್ಲ ಅದನ್ನು, ಅಂದರೆ ನಿತ್ಯ ಸಂಪಾದನೆ ಕೆಲಸ. ಇನ್ನು ಕೆಲವೊಬ್ಬರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಾ ಇರ್ತಾರಲ್ಲ, ಆ ಭಾವಕ್ಕೆ ಸಂಬಂಧಪಟ್ಟಿದ್ದು. ಎಲ್ಲಕ್ಕೆ ಸಂಬಂಧಪಟ್ಟದ್ದು ಅಧಿಪತಿ ಹೋಗ್ಬಿಟ್ಟು 11ನೇ ಮನೆಯಾಗಿದ್ದಾರೆ. 11ನೇ ಮನೆಯಲ್ಲಿ ಯಾರ ಜೊತೆಗಿದ್ದಾರೆ? ಶನಿ ಭಗವಾನರ ಜೊತೆಗಿದ್ದಾರೆ. ಶನಿ ಭಗವಾನರು ಯಾರು? ಶನಿ ಭಗವಾನರು 9 ಮತ್ತು 10ನೇ ಅಧಿಪತಿ. 9 ಬಂದುಬಿಟ್ಟು ಧರ್ಮದ ಮನೆ, 10ನೇದು ಬಂದುಬಿಟ್ಟು ನಮ್ಮದು ಕರ್ಮ, ಕೆಲಸ ಮಾಡುವಂಥ ಪ್ರೊಫೆಷನ್ ಇದಂಥ ಕೆಲಸ. ಸೊ ಇಲ್ಲಿ ನಮಗೆ ವೃಷಭ ರಾಶಿಯವ್ರಿಗೆ, ವೃಷಭ ರಾಶಿ ಅಂದರೆ ತನ್ನ ಮನೆ, ನೆಕ್ಸ್ಟು 6ನೇ ಮನೆ, 9ನೇ ಮನೆ, 10ನೇ ಮನೆ, ಇವೆಲ್ಲ ಸೇರಿ ನಮಗೆ ಲಾಭ ಬರುವಂತಹ ಜಾಗದಲ್ಲಿ ಹೋಗಿ ಶುಕ್ರವರು ಕೂತ್ಕೊಂಡಾರೆ. ಸೊ ವೃಷಭ ರಾಶಿಗೆ ಎಲ್ಲ ಭಾಗದಿಂದ ಏನಾಗುತ್ತೆ ಅಂದರೆ
ಪಾಸಿಟಿವ್ ಇಫೆಕ್ಟು ಈ ವಾರ ಇದೆ. ನೆಕ್ಸ್ಟು 5ನೇ ಮನೆ. 5ನೇ ಭಾವ ಅಂದರೆ ಓದೋ ವಿದ್ಯಾರ್ಥಿಗಳಿಗೆ, ಮಕ್ಕಳಿಗೆ ಈ ವಾರ ತುಂಬ ಚೆನ್ನಾಗಿದೆ. ನೆಕ್ಸ್ಟು ಇನ್ನು ಪಾರ್ಟ್ನರ್ಶಿಪ್ ಏನಾದರೂ ಮಾಡ್ತಾಯಿದ್ರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಏನಾದರೂ ಇದ್ದರೆ, ಅಥವಾ ಕಳತರು ಅಂದರೆ ಗಂಡ ಇದ್ದರೆ ಹೆಂಡತಿ, ಹೆಂಡತಿ ಇದ್ದರೆ ಕಳತರು, ಅವ್ರ ಬಗ್ಗೆ ವಿಚಾರ ನೋಡಿದಾಗ ಇಲ್ಲಿ ಅಂಥದ್ದು ಯಾವುದೇ ಪ್ರಾಬ್ಲಮ್ಸ್ಗಳು ವೃಷಭ ರಾಶಿಯವರಿಗೆ ಕಂಡು ಬರ್ತಾಯಿಲ್ಲ. ಓವರಾಲ್ ವೃಷಭ ರಾಶಿಯವ್ರಿಗೆ ಏನಿದೆ ಈ ವಾರ ತುಂಬ ಚೆನ್ನಾಗಿ. 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಅಧಿಪತಿ ಯಾರು? ಬುಧ. ಬುಧ ಎಲ್ಲಿದ್ದಾರೆ? ಬುಧ ಬಂದುಬಿಟ್ಟು ಭಾಗ್ಯಭಾವದಾಗಿದ್ದಾರೆ, ಅಂದರೆ 9ನೇ ಭಾವದಲ್ಲಿದ್ದಾರೆ. ಮಿಥುನ ರಾಶಿಯವ್ರಿಗೆ ಅದು ರಾಶಿ ಅಧಿಪತಿ ಬುಧ ಅಲ್ಲದೆ 4ನೇ ಭಾವ. 4ನೇ ಭಾವ ಅಂದರೆ ನಮ್ಮ ತಾಯಿ ಮನೆ ಅಥವಾ ನಮ್ಮ ಸುಖ ಸಂತೋಷ. ಈಗ ಯಾವುದೋ ವಾಹನ ಖರೀದಿ ಮಾಡಬೇಕು, ಇಲ್ಲ ನಾವು ಮನೆ ಕಟ್ಟಿಸ್ಬೇಕು, 4ನೇ ಭಾವದ ಅಧಿಪತಿಯೂ ಕೂಡ ಬುಧನಾಗಿದ್ದಾರೆ. ಅವರು ಹೋಗ್ಬಿಟ್ಟು ಎಲ್ಲಿ ಕೂತ್ಕೊಂಡಾರೆ ಅಂದರೆ ಕುಂಭರಾಶಿ, ಅಂದರೆ ಭಾಗ್ಯಭಾವ ಅಲ್ಲಿದ್ದಾರೆ. ಈ ಭಾಗ್ಯಭಾವದ ಜೊತೆಗೆ ಆ ಮನೆಯಲ್ಲಿ ಯಾರ್ಯಾರಿದ್ದಾರೆ ನೋಡೋಣ. ಸೂರ್ಯ ಇದ್ದಾರೆ, ರಾಹು ಇದ್ದಾರೆ, ಕುಜ ಇದ್ದಾರೆ. ನೋಡಿರಿ, ಇವಾಗ 4 ಗ್ರಹಗಳು ಬಂದುಬಿಟ್ಟು ಕುಂಭದಲ್ಲಿದ್ದಾರೆ. 9 ಭಾಗ್ಯಭಾವ. ಭಾಗ್ಯಭಾವ ಆದರೂ ಕೂಡ ಈ 4 ಗ್ರಹಗಳಲ್ಲಿ ರಾಹು ಬಂದುಬಿಟ್ಟು ಶತಭಿಷ ನಕ್ಷತ್ರ, ರಾಹುವಿನ ನಕ್ಷತ್ರದಲ್ಲಿ ಕೂತ್ಕೊಂಡು ಅಲ್ಲಿ ಕೂತ್ಕೊಂಡಾರೆ. ಸೊ ಈ ರಾಹು ಗ್ರಹ ಏನಂದರೆ ಛಾಯಾಗ್ರಹ. ಇದು ತನ್ನ ಅಕ್ಕಪಕ್ಕದಾಗಿರೋ ಗ್ರಹಗಳಿಗೆ ಎಷ್ಟು ಬೇಕೋ ಅಷ್ಟು ಕೆಲಸ ಮಾಡೋಕ್ಕೆ ಕೊಡಲ್ಲ. ಅಂದರೆ ಮಿಥುನ ರಾಶಿಯವ್ರಿಗೆ ತಾವು ಅಂದ್ಕೊಂಡದ್ದು ಅಥವಾ ತಮ್ಮ ಈಗ ಮನೆ ಕಟ್ಟಿಸ್ಬೇಕು ಅಂದ್ಕೊಳ್ತಾ ಇದ್ದೀವಿ, ಏನಾದರೂ ತಗೋಬೇಕು ಅಂದ್ಕೊಳ್ತಾ ಇದ್ದಾರೆ, ಅದು ಜೊತೆಗೆ 3ನೇ ಮನೆಗೆ ಸಂಬಂಧಪಟ್ಟಂಥದ್ದು, ಹಾಗೂ ನಮಗೆ ಏನಾದರೂ ಮಾಡ್ತಾ ಇದ್ದರೆ ಲಾಭ ಅಂದರೆ ಕುಜ, ಅದಕ್ಕೆ ಸಂಬಂಧಪಟ್ಟಂಥ ಏನಾದರೂ ನಾವು ಕೆಲಸ ಮಾಡಬೇಕು ಅಂದ್ಕೊಂಡಿದ್ರೆ ಅದರಲ್ಲಿ ಅಂದ್ಕೊಂಡಿದ್ದ ಟೈಮಿಗೆ ಆಗಲ್ಲ. ಆಗದೇನೋ ಇರ್ಬೋದು, ಇಲ್ಲಾಂದರೆ ತುಂಬ ಡಿಲೇ ಆಗ್ಬೋದು ಮಿಥುನ ರಾಶಿಯವ್ರಿಗೆ. ಇನ್ನು ನೆಕ್ಸ್ಟು ಏನಂದರೆ ಓದೋ ಮಕ್ಕಳಿಗೆ ಅಂತ ನೋಡಿದಾಗ, ಓದೋ ಮಕ್ಕಳಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಮಕ್ಕಳುಗಳು ಚೆನ್ನಾಗಿ ಓದ್ತಾರೆ, ಅದು ಅಂಥದ್ದೇನಿಲ್ಲ, ಅದು ಅವ್ರಿಗೆ ಚೆನ್ನಾಗಿದೆ. ನೆಕ್ಸ್ಟ್ ಇನ್ನೇನೆಂದರೆ ಇನ್ನು 6ನೇ ಅಧಿಪತಿ ನಮ್ಮ ನಿತ್ಯ ಅಂದರೆ ಅಲ್ಲಿ ಕುಜ ಇದ್ದಾರೆ. ನಿತ್ಯ ಸಂಪಾದನೆ ಭಾವ ವೃಶ್ಚಿಕ ರಾಶಿ ಬರ್ತಾರೆ. ನಿತ್ಯ ಸಂಪಾದನೆ ನಮ್ಮದು ಕೋರ್ಟು ಕಚೇರಿ ಅಥವಾ ರೋಗ ಸಾಲ ತಗೊಂಡಿರೋದು ಬಿಡೋದು, ಇಲ್ಲ ನಾವು ಮಾಮೂಲಿ ಕೆಲಸ ಮಾಡ್ತಾ ಇರ್ತೀವಲ್ಲ ನಿತ್ಯ ಸಂಪಾದನೆ ಅಂಥದ್ದು. ಆ ಭಾವದ ಅಧಿಪತಿ ಕೂಡ ಕುಜ ಆಗಿದ್ದಾರೆ. ಅವರು ಹೋಗ್ಬಿಟ್ಟು ಭಾಗ್ಯಭಾವದಲ್ಲೇ ಕೂತ್ಕೊಂಡಾರೆ. ಇಲ್ಲೇನಾಗತ್ತಂದರೆ ನಾವು ರೋಗಕ್ಕೆ ಸಂಬಂಧಪಟ್ಟದ್ದು ಅಥವಾ ನಮ್ಮ ಕಾಯಿಲೆಗೆ ಸಂಬಂಧಪಟ್ಟದ್ದು ಅಂತ ನೋಡಿದಾಗ ಕಣ್ಣಿಗೆ ಸಂಬಂಧಪಟ್ಟಂಥದ್ದು ಅಂದರೆ ಸೂರ್ಯ ಇದ್ದಾರೆ, ಅಂಥದ್ದು ಪ್ರಾಬ್ಲಮ್ಗಳು, ಹಾರ್ಟಿಗೆ ಸಂಬಂಧಪಟ್ಟಂಥದ್ದು ಪ್ರಾಬ್ಲಮ್ಗಳು ಉಂಟಾಗ್ಬೋದು. ಬುಧ ನಮಗೆ ಬುದ್ಧಿಕಾರಕ, ಜೊತೆಗೆ ನಾವು ಡಿಸೀಸ್ ಅಂತ ಯೋಚನೆ ಮಾಡಿದಾಗ ಅಲ್ಲಿ ಏನು ಬರುತ್ತೆ, ಸ್ಕಿನ್ನದು ಮತ್ತು ನರ್ವಸ್ ಸಿಸ್ಟಮು ಅದಕ್ಕೆ ಸಂಬಂಧಪಟ್ಟದ್ದು. ಕುಜ ನಮಗೆ ಗಾಯ ಅಂದರೆ ಏನೂ ಚಿಕ್ಕ ಪುಟ್ಟ ಗಾಯಗಳು ಆಗಿಬಿಟ್ಟು ರಕ್ತ ಬರುವಂಥದ್ದು, ಅದು ಕುಜನಿಗೆ ಸಂಬಂಧಪಟ್ಟದ್ದು. ಇಲ್ಲಿ ಏನಾಗತ್ತಂತಂದರೆ ಜೊತೆಗೆ ರಾಹು ಇರೋದರಿಂದ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಯಾವುದು ಆಕ್ಸಿಡೆಂಟ್ ಆಗ್ಬೋದು, ಅಥವಾ ನಮ್ಮದು ಇದು ಯಾವುದೇ ಪ್ರಾಬ್ಲಮ್ಸ್ಗಳು, ಹೆಲ್ತ್ ಪ್ರಾಬ್ಲಮ್ಸ್ಗಳು ಇದ್ದಾವೆ ಇವಾಗ, ಅವುಗಳು ಜಾಸ್ತಿ ಆಗ್ಬೋದು, ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಇಲ್ಲ ಇರೋದನ್ನು ಪ್ರಿಕಾಷನರಾಗಿ ಏನು ತೊಗೋಬೇಕಂದ್ರೆ ಇರೋದನ್ನು ಕೇರಾಗಿ ಈ ವಾರ ಆರೋಗ್ಯದ ಬಗ್ಗೆ ಚೆನ್ನಾಗಿ ಗಮನ ಕೊಡ್ರಿ ಮಿಥುನ ರಾಶಿಯವ್ರಿಗೆ ಅಂತ ಹೇಳ್ಬೋದು. ಮಿಥುನ ರಾಶಿಯವರು ಈ ವಾರ ಸ್ವಲ್ಪ ಕಿರಿಕಿರಿ ಅಂತ ಅನ್ನಿಸ್ಬೋದು. ಇಲ್ಲಿ ಗ್ರಹಗಳ ಬದಲಾವಣೆ ಆದಾಗ ಮತ್ತೆ ಎಲ್ಲ ನಾರ್ಮಲ್ ಆಗುತ್ತೆ, ಏನು ಯೋಚನೆ ಮಾಡೋದು ಬೇಡ. ಆದರೆ ಆರೋಗ್ಯದ ಬಗ್ಗೆ ಜಾಸ್ತಿ ಗಮನ ಕೊಡಿ, ಕಾಳಜಿ ತಗೊಳ್ಳಿ. 4ನೇ ರಾಶಿ ಕರ್ಕ ರಾಶಿ. 6, 8 ಮತ್ತು 12ನೇ ಭಾವಗಳನ್ನು ನಾವು ಯಾವಾಗಲೂ ದುಸ್ಥಾನಗಳಂತ ಕರಿತೀವಿ. ಅಂದರೆ ಆ ಭಾವಗಳಿಗೆ ಅಥವಾ ಭಾವಗಳು ದಲ್ಲಿ ಗ್ರಹಗಳು ಕೂತ್ಕೊಂಡಾಗ ಇಫೆಕ್ಟನ್ನ ನಾವು ಜಾಸ್ತಿ ಪಾಸಿಟಿವ್ ಆಗಿ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅಂದರೆ ಕೆಲವೊಂದು ಸರ್ತಿ ಪಾಸಿಟಿವ್ ಆಗಿದ್ದಾವೆ, ಬಟ್ ಈ ಗೋಚಾರದನ್ನು ಹೇಳುವಾಗ ನಾನು ಇದನ್ನು ತಗೊಳ್ತಾ ಇದ್ದೀನಿ. ಏನಂತಂದರೆ ಈಗ ಕರ್ಕಾಟ ರಾಶಿಗೆ 8ನೇ ಭಾವ ಅಂದರೆ ಇದು ದುಸ್ಥಾನ ಆಗುತ್ತೆ. 8ನೇ ಭಾವ ಕುಂಭರಾಶಿ ಬರುತ್ತೆ. ಕುಂಭರಾಶಿ ಒಳಗಡೆ 4 ಗ್ರಹಗಳಿದ್ದಾವೆ, ಸೂರ್ಯ, ಬುಧ, ರಾಹು ಮತ್ತು ಕುಜ 4. ಕರ್ಕಾಟ ರಾಶಿಗೆ ಧನಭಾವ ರಾಶಿ ಅಥವಾ ಕುಟುಂಬದ ಭಾವ ಯಾವುದು? ಸಿಂಹರಾಶಿ, ಅದರ ಅಧಿಪತಿ ಸೂರ್ಯ. ಸೂರ್ಯ ಎಲ್ಲಿ ಕೂತ್ಕೊಂಡಾರೆ? 8ನೇ ಮನೆಗೆ. ಹಾಗೂ 3ನೇ ಭಾವ, 3ನೇ ಭಾವ ನಮ್ಮ ಅಕ್ಕದ ಪಕ್ಕದ ಮನೆ ಇರ್ಬೋದು, ಅಥವಾ ನಮ್ಮ ಆಪ್ತ ಮಿತ್ರರು ಇರ್ಬೋದು, ಅಥವಾ ನಮ್ಮ ಎಫರ್ಟ್ಸ್ಗಳು, ಇದರದ್ದು ಎಲ್ಲದ ಅಧಿಪತಿ ಯಾರು? ಬುಧ. ಇವರು ಬಂದುಬಿಟ್ಟು 8ನೇ ಮನೆಯಾಗಿದ್ದಾರೆ. ಇಲ್ಲಿ ಬುಧ ಕರ್ಕ ರಾಶಿಯವ್ರಿಗೆ ಬುಧ ವ್ಯಯಭಾವದ ಅಧಿಪತಿನೂ ಅದಾರೆ, ಅಂದರೆ 12 ಮಿಥುನ ರಾಶಿ ಅಧಿಪತಿನೂ ಅದಾರೆ. ಸೊ ವ್ಯಯಭಾವದ ಅಧಿಪತಿನೂ ಹೋಗ್ಬಿಟ್ಟು 8ನೇ ಭಾವದಾಗೆ ಇದ್ದಾರೆ.
ಜೊತೆಗೆ 5ನೇ ಭಾವ ಅಧಿಪತಿ ವೃಶ್ಚಿಕ ರಾಶಿ ಅದು ಹೋಗ್ಬಿಟ್ಟು 8ನೇ ಮನೆ ಕೂತ್ಕೊಂಡ್ರೆ. ಸೊ ನಮ್ಮದು ಯಾವುದಾದ್ರೂ ದುಡ್ಡು ಎಲ್ಲಾದರೂ ಯಾರಿಗೋ ಕೊಡ್ತೀವಿ ಅಥವಾ ಒಮ್ಮೆಲೇ ಸ್ಟ್ರಕ್ ಆಗ್ಬೋದು, ಅಥವಾ ನಾವು ಯಾರಿಗೂ ಕೊಡ್ತೀವಿ ಅಂತ ತಿಳ್ಕೊಳ್ರೆ ಅದು ಅವರು ವಾಪಸ್ ಕೊಡ್ತಾರೆ ಅಂತೀವಿ, ಬಟ್ ಅಲ್ಲಿ ಹೋಗ್ಬಿಡ್ಬೋದು. 8ನೇ ಭಾವ ಅಂದ್ರದು ಅಚಾನಕ್ಕಾಗಿ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಯಾರಿಗೂ ಏನೋ ನಂಬಿಟ್ಟು ಪಟ್ಟಣ ಕೊಟ್ಬಿಟ್ವಿ, ಅದು ಹೋಗ್ಬಿಡ್ತು, ಅದು ಲಾಸ್ ಆಗಿಬಿಡ್ತು. ಯಾಕಂದರೆ ವ್ಯವಭಾದ ಅಧಿಪತಿ ಬುಧ ಬಂದುಬಿಟ್ಟು ಅಲ್ಲೇ ಕೂತ್ಕೊಂಡಾರೆ. ಅನ್ಎಕ್ಸ್ಪೆಕ್ಟೆಡ್ಡಾಗಿ ನಾವು ದುಡ್ಡನ್ನು ಕಳ್ಕೊಳೋದಾಗಿರಲಿ, ಏನೋ ಅಂದ್ಕೊಂಡಿರ್ತೀವಿ, ಅದು ಆಗದೆ ಇರೋ ಅಂಥದ್ದು ಕರ್ಕ ರಾಶಿಯವ್ರಿಗೆ ಆಗ್ಬೋದು. ಮತ್ತು ಇಲ್ಲಿ ಏನಂತಂದರೆ ಈಗ ಡೈಲಿದು ನಿತ್ಯ ಸಂಪಾದನೆ ಅಂತ ಇರ್ಬೋದು, ನಾವು ವರ್ಕ್ ಪ್ಲೇಸ್ ಇರ್ಬೋದು, ಯಾವುದೇ ಕೋರ್ಟ್ ಕಚೇರಿದು ಏನಾದರೂ ಪ್ರಾಬ್ಲಮ್ಸ್ ಇರ್ಬೋದು, ಯಾರಿಗಾದ್ರು ದುಡ್ಡು ಕೊಟ್ಟಿರೋದಿರ್ಬೋದು ಅಂಥದ್ದು, ಆಮೇಲೆ ಯಾರಾದರೂ ಗೌರ್ಮೆಂಟ್ ಜಾಬ್ ಮಾಡ್ತಿರ್ಬೋದು, ಅಂಥ ಜಾಗದಲ್ಲಿ ಅವ್ರಿಗೂ ಕೂಡ ಈ ವಾರ ಏನಿದೆ ಸ್ವಲ್ಪ ಕಿರಿಕಿರಿನೇ ಇದೆ. ಕರ್ಕಟ ರಾಶಿಯವ್ರಿಗೆ 8ನೇ ಭಾವದೊಳಗೆ 4 ಗ್ರಹಗಳು ಬಂದು ಕೂತ್ಕೊಂಡಿರೋದ್ರಿಂದ ನೀವು ಸಮಾಧಾನ ಆಗಿರಿ. ಈಗ ಕುಟುಂಬ ಭಾವ ಅಂತ ಹೇಳ್ತೀನಿ, ನಾನು ಸೂರ್ಯ ಅಂತ ಹೇಳಿದೆ. ಸೂರ್ಯ ಹೋಗಿ 8ನೇ ಭಾವದ ಕೂತ್ಕೊಂಡರೆ. 2ನೇದು ಕುಟುಂಬ ಭಾವ ಅಂದರೆ ನಮ್ಮದು ಮಾತೂ ಕೂಡ. 2ನೇ ಭಾವ ನಮ್ಮ ಮಾತು, ನಾವು ಮಾತಾಡ್ತೀವಿ, ನಾವೇನೋ ಮಾತಾಡ್ಕೊತೀವಿ, ಅವರೇನೋ ತಿಳ್ಕೊತಾರೆ, ಇಲ್ಲ ಅವರೇನೋ ಮಾತಾಡ್ಕೊತೀವಿ, ನಾವೇನೋ ತಿಳ್ಕೊತಾರೆ. ಇದು ಕುಟುಂಬದೊಳಗೆ ಏನಾಗತ್ತಂತಂದರೆ ಇಲ್ಲಿ ಕುಜನೂ ಕೂತ್ಕೊಂಡರೆ. ಕುಟುಂಬದ ಸದಸ್ಯರ ನಡುವೆ ನಮ್ಮ ನಡುವೆ ಮನಸ್ತಾಪ ಬಂದ್ಬಿಟ್ಟು ಜಗಳದ ಮಟ್ಟಿಗೆ ಹೋಗ್ಬೋದು. ಇಲ್ಲ ಈ ಯಾರೋ ಒಬ್ಬರು ನಡು ಬಂದರು, ನಾವೇನೇನೋ ತಿಳ್ಕೊಂಡ್ವಿ, ಏನೋ ಆಯಿತು, ಅವ್ರ ಮಾತು ಇವ್ರ ಮಾತು ಏನೇನೋ ಸೇರಿ ಜಗಳ ಆಗ್ಬೋದು. ಕುಟುಂಬದಲ್ಲಿ ಬಂದಾಗ ಇದು ಸ್ವಲ್ಪ ಕಿರಿಕಿರಿಯನ್ನು ಮಾಡುತ್ತೆ ಅಂತ ಈ ವಾರ ಅಂತ ನಾವು ಹೇಳ್ಬೋದು. ಇನ್ನು ಓದೋ ಮಕ್ಕಳಿಗೂ ಕೂಡ 5ನೇ ಭಾವದ ಅಧಿಪತಿ ಮತ್ತು 8ನೇ ಭಾವದಾಗಿದ್ದಾರೆ. ಓದೋ ಮಕ್ಕಳು ನಾವು ಓದ್ತೀವಿ, ಚೆನ್ನಾಗಿ ಓದ್ಕೊತಾ ಇದ್ದೀವಿ ಅಂತ ಅಂದ್ಕೊಂಡಿದ್ರೆ ಈ ವಾರ ಸ್ವಲ್ಪ ಅವ್ರಿಗೆ ಅನಿಸುತ್ತೆ ನಾವು ಅನ್ಎಕ್ಸ್ಪೆಕ್ಟೆಡ್ ಎಷ್ಟು ಓದ್ಕೋಬೇಕು ಅಂದ್ಕೊಂಡ್ವಿ, ಅದು ಓದ್ಕೊಂಡಿಲ್ಲ ಅಂತ ಅನ್ಬೋದು. ನಾವು ಎಷ್ಟು ಚೆನ್ನಾಗಿ ಓದಾಕತ್ತಿದ್ವಿ, ಯಾಕೋ ಸ್ವಲ್ಪ ಪಾಸ್ ಆಗಾಕತ್ತೈತೆ ಅನ್ಬೋದು. ಎಕ್ಸಾಮ್ ಪ್ರಿಪ್ರೇಷನ್ ಮಾಡಾಕತ್ತಾರ, ಅಂದ್ಕೊಂಡಷ್ಟು ಚಲೋ ಮಾಡೋಂಗಿಲ್ಲ ಅಥವಾ ಮಾಡ್ದೇನೂ ಇರ್ಬೋದು. ಸ್ಲೋನಾಗಿ ಇಲ್ಲಿ ಏನಂದರೆ ಅಷ್ಟು ಚೆನ್ನಾಗಿ ರಿಸಲ್ಟು ಕರ್ಕ ರಾಶಿಯವ್ರಿಗೆ ಬರೋಂಗಿಲ್ಲ. ಸೊ ಕರ್ಕ ರಾಶಿಯವ್ರಿಗೆ ಏನು ಹೇಳ್ಬೋದು ಅಂದರೆ, ಇವ್ರು ಮೊದಲೇ ಸೂಕ್ಷ್ಮ ಸ್ವಭಾವದವರ. ಸೊ ಕಾಮಾಗಿರಿ, ಕೂಲಾಗಿರಿ, ಸಾಧ್ಯ ಆದ್ರೆ ಮೆಡಿಟೇಷನ್ ಮಾಡಿಕೊಂಡು ಸಮಾಧಾನ ಆಗಿರಿ. 5ನೇ ರಾಶಿ ಸಿಂಹರಾಶಿ ಅಧಿಪತಿ ಸೂರ್ಯ ಬಂದ್ಬಿಟ್ಟು 7ನೇ ಭಾವ ಅಂದರೆ ಕುಂಭದಲ್ಲಿ ಕೂತ್ಕೊಂಡಿದ್ದಾರೆ. ಜೊತೆಗೆ ಯಾರಿದ್ದಾರೆ? ಸೂರ್ಯನ ಜೊತೆಗೆ ರಾಹು ಇದ್ದಾರೆ, ಕುಜ ಇದ್ದಾರೆ ಮತ್ತು ಬುಧ ಇದ್ದಾರೆ. ಇಲ್ಲಿ ಸೂರ್ಯ 7ನೇ ಭಾವನಾಗಿದ್ದಾರೆ, ಬಟ್ 7ನೇ ಭಾವ ಕುಂಭರಾಶಿ ಶನಿ ಭಗವಾನರ ರಾಶಿ. ಸೊ ಶನಿ ಭಗವಾನವ್ರಿಗೆ ಸೂರ್ಯನಿಗೆ ಅಷ್ಟೇ ಕಟ್ಟೆ. ಈಗ ಸೂರ್ಯ ಹೋಗ್ಬಿಟ್ಟು ತಮಗೆ ಇಷ್ಟ ಆಗದೇ ಇರುವಂಥ ಜಾಗದಾಗ ಹೋಗಿ ಕೂತ್ಕೊಂಡಾರೆ. ಮೊದಲೇದು. 2ನೇದು ಏನಪ್ಪ ಅಂದರೆ ಬುಧ ಬಂದುಬಿಟ್ಟು ಕನ್ಯಾ ರಾಶಿ, ಕುಟುಂಬ ಸ್ಥಾನ ಅಥವಾ ಧನಸ್ಥಾನದ ಅಧಿಪತಿಯಾದಂಥ ಬುಧ ಹಾಗೂ 11ನೇ ಭಾವ ಅಂದರೆ ನಾವೇನಾದರೂ ಮಾಡ್ತಾಯಿದ್ದೆ ಅದರದ್ದು ಲಾಭ ಏನೋ ಬರುತ್ತೆ, ಅದರ ಅಧಿಪತಿನೂ ಕೂಡಿ ಹೋಗಿ 7ನೇ ಮನೆಯಾಗಿದ್ದಾರೆ. ಜೊತೆಗೆ ಕುಜ ಬಂದುಬಿಟ್ಟು 4ನೇ ಅಧಿಪತಿ. ಅಂದರೆ ಈಗ ನಾವೇನಾದರೂ ತಗೋಬೇಕು, ಮನೆ ತಗೋಬೇಕು, ವಾಹನ ತಗೋಬೇಕು, ಮನೆ ಕಟ್ಟಿಸ್ಬೇಕು, ಇಂಥದ್ದಕ್ಕೆ ಅಂತಹ ಕುಜ ಕೂಡ ಹೋಗ್ಬಿಟ್ಟು 7ನೇ ಭಾವದಾಗ ಕೂತ್ಕೊಂಡಾರೆ. ಇವೆಲ್ಲ ಹೋಗಿ ಯಾರ ಜೊತೆಗಿದ್ದಾರೆ? ರಾಹುವಿನ ಜೊತೆಗಿದ್ದಾರೆ. ಕುಟುಂಬ ಸ್ಥಾನದ ಅಧಿಪತಿ, ಧನದ ಅಧಿಪತಿ. ಈಗ ನೀವೇನಾದರೂ ಮನೆ ತೊಗೋಬೇಕು, ಕಟ್ಟಿಸ್ಕೋಬೇಕು ಅಂತ ಮಾಡಿದರೆ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಏನಂದರೆ ಅಲ್ಲಿ ರಾಹು ನಿಮ್ಗೆ ಏನಾದರೂ ಡಾಕ್ಯುಮೆಂಟ್ಸು ಕ್ಲಿಯರ್ ಇರದೇ ಇರ್ಬೋದು. ಅಲ್ಲಿ ಏನಾದರೂ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇರ್ಬೋದು, ಅಥವಾ ನೀವು ಅಂದ್ಕೊಳ್ತಿರ್ಬೋದು ಇದು ಸರಿ ಇದೆ ಅಂದ್ಕೋಬೋದು, ಇಲ್ಲ ಅಲ್ಲಿ ಸರಿ ಇರದೇನೂ ಇರ್ಬೋದು. ಸೊ ಸೂರ್ಯ ಈ ಭಾವದಲ್ಲಿ, ಶತ್ರು ಭಾವದಲ್ಲಿ ಕೂತ್ಕೊಂಡಾಗ ನೀವು ಇದು ಯಾವುದಾದ್ರೂ ಮನೆ ಕಟ್ಸ್ಕೊವಂಥ ವಿಚಾರ, ಯಾವುದಾದ್ರೂ ಸೈಟ್ ತೊಗೋಬೇಕು, ಇವೇನಾದರೂ ವಿಚಾರ ಮಾಡ್ತಾ ಇದ್ದರೆ ಆದಷ್ಟು ಪೋಸ್ಟ್ಪೋನ್ ಮಾಡಿರಿ, ಸದ್ಯ ಬೇಡ, ಅಲ್ಲಿ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ಬೋದು. ಇನ್ನು ನೆಕ್ಸ್ಟು ಮಕ್ಕಳದ್ದು ವಿದ್ಯಾಭ್ಯಾಸ ನೋಡಿದಾಗ, ಅಂದರೆ 5ನೇ ಭಾವ ನೋಡ್ತೀವಿ, ಮಕ್ಕಳದ್ದು ವಿದ್ಯಾಭ್ಯಾಸನೂ ನಾವು ನೋಡಿದಾಗೂ ಕೂಡ ಇಲ್ಲಿ ಶನಿ ಭಗವಾನ್ಗೆ ಕನೆಕ್ಷನ್ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲೂ ಸ್ಲೋ ಆಗಿ ಇಷ್ಟು ಅಂದ್ಕೊಂಡಷ್ಟು ಫಾಸ್ಟಾಗಿ ನಡೀತಾ ಇಲ್ಲ, ಸ್ಲೋನಾಗಿ ಕಂಡು ಬರ್ತಾ ಇದೆ. ಸಿಂಹರಾಶಿಯವ್ರಿಗೆ ಮೇನ್ ಏನಪ್ಪ ಅಂತಂದರೆ, ಈಗ ನಿತ್ಯ ಸಂಪಾದನೆ ಕೆಲಸ ಏನು ಮಾಡ್ತಾಯಿದ್ದೀವಿ, ಅಥವಾ ನಾವು ಗೌರ್ಮೆಂಟ್ ಜಾಬು, ಅಲ್ಲೂ ನೋಡಿದಾಗೂ ಕೂಡ ಆ ಜಾಗದಲ್ಲಿ ಪ್ರೆಷರ್ ಕಾಣ್ತಾ ಇದೆ.
ಈ ವೀಕಲ್ಲಿ. ಯಾಕಂದರೆ ಮೇನ್ ನೋಡಿರಿ, ಈಗ ರಾಶಿ ಅಧಿಪತಿ ಹೋಗ್ಬಿಟ್ಟು ಶತ್ರುಭಾವನಾಗಿದ್ದಾಗ ಏನಾಗುತ್ತೆ, ಇಲ್ಲಿ ಲಾಸ್ ಅಂತ ಹೇಳ್ತಾ ಇಲ್ಲ ನಾನು, ಲಾಸ್ ಇಲ್ಲ. ಏನಾಗುತ್ತೆ, ಎಲ್ಲ ಡಿಲೇ ಆಗುತ್ತೆ, ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗ್ಬೋದು. ಸೊ ಏನಂದರೆ ಸಿಂಹರಾಶಿಯವರು, ನೀವು ಇರೋದೇ ರಾಜರಗತ್ತೆ, ಪಟ್ ಪಟ್ ಡಿಸಿಷನ್ ತೊಗೊಂಡು ಹೋಗಿ ಏನು ಪ್ರಾಬ್ಲಮ್ ಕ್ರಿಯೇಟ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕೂಲಾಗಿ ಕಾಮಾಗಿರಿ ಸ್ವಲ್ಪ. ಮತ್ತು ರಾಶಿ ಅಧಿಪತಿ ಸೂರ್ಯ ಅವರು ಆ ಜಾಗದಿಂದ ಮುಂದೆ ಹೋದಾಗ ಮತ್ತು ಸ್ವಲ್ಪ ಏನು ಚೇಂಜಸ್ ಕಂಡು ಬರ್ತವೆ, ನೋಡೋಣಂತೆ. ಸೊ ಯಾವುದಕ್ಕೆ ಇರಲಿ, ಕೂಲಾಗಿ ಕಾಮಾಗಿರಿ. ಇನ್ನು ಕನ್ಯಾ ರಾಶಿ ಅಧಿಪತಿ ಬುಧ ಬಂದುಬಿಟ್ಟು ಎಲ್ಲಿದ್ದಾರೆ, 6ನೇ ಮನೆಗಿದ್ದಾರೆ. 6ನೇ ಮನೆ ಕುಂಭರಾಶಿ. ಸೊ ಇವಾಗ ನಾನು ಹೇಳ್ತಾ ಇದ್ದಾವಾಗ ದುಸ್ಥಾನಗಳು 6, 8, 12 ಬಂದುಬಿಟ್ಟು ದುಸ್ಥಾನಗಳು. 6ನೇ ಮನೆ ಕುಂಭರಾಶಿ ದುಸ್ಥಾನ. 8ನೇ ಮನೆ ಮೇಷರಾಶಿ ಅಧಿಪತಿ ಕುಜ ಬಂದುಬಿಟ್ಟು ಕುಂಭರಾಶಿಯಲ್ಲಿದ್ದಾರೆ. 12ನೇ ಮನೆ ಸಿಂಹರಾಶಿ ಅಧಿಪತಿ ಸೂರ್ಯನು ಬಂದುಬಿಟ್ಟು ಕುಂಭರಾಶಿಯಲ್ಲಿದ್ದಾರೆ. ಇಲ್ಲಿ ದುಸ್ಥಾನದ ಅಧಿಪತಿಗಳ ಜೊತೆಗೆ ರಾಹು ಬೇರೆ ಕೂತ್ಕೊಂಡರೆ ನೋಡಿರಿ, ಇಲ್ಲಿ ಏನು ಅಂದ್ಕೊಳ್ತೀವಿ ಏನಾಗುತ್ತೆ, ಅಂದ್ಕೊಂಡಿರೋದೇ ಬೇರೆ ಆಗೋದೇ ಬೇರೆ. ಈ ಥರ ಪ್ರಾಬ್ಲಮ್ಸ್ಗಳು ಕನ್ಯಾ ರಾಶಿಯವ್ರಿಗೆ ಈ ವಾರದಲ್ಲಿ ಕಂಡು ಬರ್ತಾಯಿದೆ. ಅಂದರೆ ಇವಾಗ ನಾವು ಏನಾದರೂ ಯಾರ ಕಡೆ ಕೆಲಸ ಮಾಡ್ತಾಯಿದ್ದೀವಾ, ಅಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಬೋದು. ಯಾರುಗಳು ಸಾಲ ಕೊಡೋದು ತಗೊಳ್ಳೋದು ಮಾಡ್ತಾಯಿದ್ದೀವಿ, ಅಲ್ಲೂ ಅಂದ್ಕೊಂಡಂಗೆ ಆಗದೆ ಇರ್ಬೋದು, ಅಲ್ಲೂ ಪ್ರೆಷರ್ ನಮಗೆ ಕ್ರಿಯೇಟ್ ಆಗ್ಬೋದು. ಇವಾಗ ಈಗ ನಮ್ಗೆ ಜಾಸ್ತಿ ಕ್ಲೋಸ್ ಫ್ರೆಂಡು, ಅಕ್ಕಪಕ್ಕದ ನೇಬರ್ಸು, ಅಥವಾ ನಮ್ಮದು ಸಣ್ಣ ಪುಟ್ಟ ಪ್ರಯಾಣಗಳನ್ನ, ಅದನ್ನು ಕೂಡ 3ನೇ ಭಾವ ವೃಶ್ಚಿಕ ರಾಶಿ, ಅದರ ಅಧಿಪತಿಯರು ಕುಜ, ಅದು ತೋರಿಸುತ್ತೆ. ಅವರು ಹೋಗ್ಬಿಟ್ಟು 6ನೇ ಮನೆಯಾಗಿದ್ದಾರೆ. ಸೊ ನಮಗೆ ಅತ್ಯಂತ ಆತ್ಮೀಯ ಫ್ರೆಂಡ್ಸು ಅಥವಾ ನಮ್ಮ ನೇಬರ್ಸು ಕೂಡ ನಮಗೆ ಈ ಟೈಮಲ್ಲಿ ಶತ್ರುಗಳು ಆಗೋ ಚಾನ್ಸಸ್ ಇದೆ ಅಂತ. ಸೊ ಏನಂದರೆ ಆಗ್ತಾರೆ ಅಂತಲ್ಲ. ಸೊ ನಾವು ಸ್ವಲ್ಪ ಇವಾಗ ಈ ಥರ ಇದೆ ಅಂತ ಗೊತ್ತಾಗಿದೆಯಲ್ಲ, ಸೊ ಸ್ವಲ್ಪ ಹುಷಾರಾಗಿರೋಣ. ಬುಧ ಮಾತಿಗೆ ಕಾರಕದ. ಸೊ ನಮ್ಮ ಮಾತಿನೊಳಗಡೆ ಸ್ವಲ್ಪ ನಾವು ಸಂಯಮವನ್ನು ಇಟ್ಕೊಂಡು ಇರೋಣ ಅಂತ ತಿಳ್ಕೊಬೋದು. ಇನ್ನು ನೆಕ್ಸ್ಟು ಓದೋ ಮಕ್ಕಳಿಗೆ ಏನಂತಂದರೆ, ಶನಿದೇವರಿದ್ದಾರೆ 5ನೇ ಭಾವದ ಅಧಿಪತಿ, ಹೋಗ್ಬಿಟ್ಟು 7ನೇ ಮನೆಗಿದ್ದಾರೆ. ಏನಂತಂದರೆ ಇದು ಅಂಥದ್ದೇನು ಪ್ರಾಬ್ಲಮ್ ಏನಿಲ್ಲ, ಬಟ್ ತುಂಬ ಚೆನ್ನಾಗಿ ಮಾಡ್ತಾರೆ, ಇಲ್ಲ ಆ ಥರ ಇಲ್ಲ, ಸ್ಲೋನಾಗಿ ಹೋಗುತ್ತೆ. ಆದರೆ ತುಂಬ ಅಡೆತಡೆಗಳು ಏನು ಮಕ್ಕಳಿನ ಓದಿನ ವಿಷಯಕ್ಕೆ ಆ ಥರ ಏನು ಕನ್ಯಾ ರಾಶಿಯವ್ರಿಗೆ ಕಾಣ್ತಾ ಇಲ್ಲ. ಇಲ್ಲಿ ಗೌರ್ಮೆಂಟ್ ಜಾಬ್ ಮಾಡೋದಿರಲಿ ಅಥವಾ ನಿಮ್ಮದು ಸಂಪಾದನೆ ಏನು ಅಕಸ್ಮಾತ್ ತಿಳ್ಕೊಳ್ರಿ, ಮನೆ ಏನಾದರೂ ಕಟ್ಸೋದು ಅಂಥದ್ದು ಏನಾದರೂ ನೀವು ಪ್ಲ್ಯಾನ್ ಮಾಡ್ತಾಯಿದ್ರೆ ಅದಕ್ಕೂ ಸದ್ಯ ಇವಾಗ ಸಮಾಧಾನವಾಗಿ ಹುಷಾರಾಗಿರಿ ಅಂತ ಹೇಳ್ಬೋದು. ಸೊ ರಾಹುವಿನ ಮುಷ್ಟಿಯೊಳಗಡೆಗೆ ರಾಶಿಯ ಅಧಿಪತಿನೇ ದುಸ್ಥಾನದ ಅಧಿಪತಿಗಳ ಜೊತೆಗೆ ಸಿಕ್ಕೊಂಡಾಗ ಸ್ವಲ್ಪ ನಾವು ಟೈಮ್ಗೆ ಪಾಸ್ ಕೊಟ್ಟು ಸಮಾಧಾನ ಇರೋದನ್ನು ಕಲಿಬೇಕು. ಕನ್ಯಾ ರಾಶಿಯವ್ರಿಗೆ ಇದು ಪ್ರಿಡಿಕ್ಷನ್ ಏನಿರುತ್ತಂದರೆ, ನಮಗೆ ಕೇರ್ಫುಲ್ ಆಗಿರೋಣ ಅಥವಾ ಕಾಷಿಯಸ್ ಆಗಿರೋಣ ಅಂತ ಹೇಳೋದು ಬಿಟ್ಟರೆ ಇಲ್ಲೇ ಭಯ ಪಡಿಸೋಂಥದ್ದೇನೂ ಇಲ್ಲ. ಸೊ ಸಮಾಧಾನವಾಗಿ ಮೇನ್ ಸಮಾಧಾನ ಇಟ್ಕೊಳ್ಳಿ. ಆರೋಗ್ಯದ ಬಗ್ಗೆನೂ ತುಂಬ ಜಾಗ್ರತೆಯಿಂದಿರಿ. ಯಾಕಂದರೆ 6ನೇ ಭಾವ ಬಂದುಬಿಟ್ಟು ನಮಗೆ ರೋಗಗಳದ್ದು ಇದೆ. ಇಲ್ಲಿ ಬುಧ ಇದ್ದಾರೆ, ಕುಜ ಇದ್ದಾರೆ, ಸೂರ್ಯ ಇದ್ದಾರೆ. ನೋಡಿರಿ, ಹಾರ್ಟಿಗೆ ಸಂಬಂಧಪಟ್ಟದ್ದು, ನರ್ವಸ್ಸಿಗೆ ಸಂಬಂಧಪಟ್ಟದ್ದು ಕುಜ ಇದ್ದಾರೆ. ಚಿಕ್ಕ ಪುಟ್ಟಗಳು ಗಾಯಗಳಾಗ್ಬೋದು. ಹೆಲ್ತ್ ಪ್ರಾಬ್ಲಮ್ ಇರೋರು ಪ್ರಿಕಾಷನ್ಸ್ ತೊಗೊಳ್ರಿ. ಇಲ್ಲ ಎಲ್ಲ ಚೆನ್ನಾಗಿದ್ದೀವಿ ಅಂತಂದರೆ ಆರೋಗ್ಯನ ಚೆನ್ನಾಗಿ ಇಟ್ಕೊಳೋ ಪ್ರಯತ್ನ ಮಾಡಿರಿ. ಇಲ್ಲಿ ಚಿಕ್ಕ ಪುಟ್ಟದ್ದು ಆಕ್ಸಿಡೆಂಟ್ಸ್ ಆಗ್ಬೋದು ಕುಜ ಅಂತಂತಂದರೆ. ಕಣ್ಣು, ಹಾರ್ಟು, ನರಕ್ಕೆ ಸಂಬಂಧಪಟ್ಟು ತುಂಬ ತಲೆನೋವು ಬರ್ಬೋದು. ಏನೋ ಹೆಚ್ಚಾಗಿ ಹೋಗಿದೆ, ಕೈ ಹೆಚ್ಕೊಂಡೆ, ಗಾಯ ಆಯಿತು, ಈ ಥರನೂ ಕೂಡ ಕಂಡುಬರ್ಬೋದು. ಯಾಕಂದರೆ ರಾಶಿಯ ಅಧಿಪತಿ ಹೋಗ್ಬಿಟ್ಟು 6ನೇ ಭಾವ ಇದ್ದಾಗ ಸ್ವಲ್ಪ ನಾವು ನಮ್ಮನ್ನು ಸಂರಕ್ಷಣೆ ಮಾಡ್ಕೊಳ್ಳೋಷ್ಟು ಜಾಸ್ತಿ ಆರೋಗ್ಯದ ಕಡೆಗೆ ಗಮನ ಹರಿಸ್ಬೇಕು. ಇವಾಗ ತುಲಾರಾಶಿ ಅಧಿಪತಿ ಶುಕ್ರ ಬಂದುಬಿಟ್ಟು ದುಸ್ಥಾನ ಅಂತ ಹೇಳಿದ್ದೆ ನಾನು. 6ನೇ ಭಾವದಲ್ಲಿ ಹೋಗಿ ಕೂತ್ಕೊಂಡ್ಬಿಟ್ಟಾರೆ. ಶುಕ್ರ ಬಂದುಬಿಟ್ಟು ಮೀನರಾಶಿ ಶುಕ್ರನಿಗೆ ಉಚ್ಚ ರಾಶಿ ಇರ್ಬೋದು. ಶುಕ್ರ ಇಲ್ಲಿ ಉಚ್ಚ ಆಗ್ತಾರೆ, ಆದರೆ ಇದು ದುಸ್ಥಾನ. ಇಲ್ಲಿ ಎಷ್ಟು ನಾವು ಅಂದ್ಕೊಳ್ತೀವಿ, ಯಾವುದೇ ಕಾರ್ಯದೊಳಗಡೆ ಸ್ವಂತ ಕಾರ್ಯಗಳು ಮಾಡುವಾಗ ನಾವು ಅಂದ್ಕೊಂಡಷ್ಟು ರಿಸಲ್ಟ್ ನಮಗೆ ಕೊಡೋದಿಲ್ಲ. ಯಾಕಂದರೆ 6ನೇ ಭಾವ ಬಂದುಬಿಟ್ಟು ರೋಗ ರುಜಿನದ ಸ್ಥಾನ, ಸಾಲದ ಕೋರ್ಟ್ ಕಚೇರಿಯ ಭಾವ.
ಇನ್ನು ತುಲಾರಾಶಿಯವ್ರಿಗೆ 5ನೇ ಭಾವ ನೋಡೋಣ. ಮಕ್ಕಳಿಗೆ ಸಂಬಂಧಪಟ್ಟದ್ದು ನೋಡಿದಾಗ 5ನೇ ಭಾವದಲ್ಲಿ ಸೂರ್ಯ ಇದ್ದಾರೆ, ಕುಜ ಇದ್ದಾರೆ, ರಾಹು ಇದ್ದಾರೆ, ಬುಧ ಇದ್ದಾರೆ. 5ನೇ ಭಾವ ಕುಂಭರಾಶಿ. ಇಲ್ಲಿ 6ನೇ ಭಾವದ್ದು, 8ನೇ ಭಾವ, 12ನೇ ಭಾವ ಎಲ್ಲ ಕನೆಕ್ಷನ್ನು ಬರ್ತಾಯಿದೆಯಲ್ಲ. ಅಂದರೆ ಈಗ ತುಲಾರಾಶಿಯವರು ತಮ್ಮ ಮಕ್ಕಳ ಅಂದರೆ ಪ್ರಥಮ ಸಂತಾನ ಅಂತ ಅಂತೇವೆ. ಅದು ನೋಡಿದಾಗ ಆ ಮಕ್ಕಳ ಬಗ್ಗೆ ಸ್ವಲ್ಪ ಹುಷಾರಾಗಿರಿ. ಇಲ್ಲಿ 8 ಮತ್ತು 12ನೇ ಅಧಿಪತಿಗಳ ಕನೆಕ್ಷನ್ ಬರ್ತಾ ಇದೆ. ಮಕ್ಕಳು ಯಾರ ಜೊತೆ ಇದ್ದಾರೆ? ರಾಹು ಇದ್ದಾರೆ. ಅನ್ಎಕ್ಸ್ಪೆಕ್ಟೆಡಾಗಿ ಬೇರೆ ಯಾರೋ ಜೊತೆಗೆ ತಿರುಗಾಡ್ತಾ ಇದ್ದಾರಾ ಏನೋ. ಮಕ್ಕಳದು ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ಫುಲ್ ಆಗಿರಿ. 2ನೇ ಭಾವದ ಅಧಿಪತಿನೂ ಹೋಗಿ 5ನೇ ಭಾವಾಗಿದ್ದಾರೆ. ಅಂದರೆ ಕುಟುಂಬದ ಭಾವ ಹೇಳಿದ್ವಿ ನಾವು. ಅಲ್ಲಿ ರಾಹುನ ಜೊತೆಗಿದ್ದಾರೆ. ಸೊ ನಾವು ಏನು ಅಂದ್ಕೊಳ್ತೀವಿ ಕುಟುಂಬದಲ್ಲಿ ಅಥವಾ ನಮ್ಮದು ಹಣದ ಆಗಮನ ನೋಡ್ತಾ ಇದ್ದರೆ ಅಂದ್ಕೊಂಡಷ್ಟು ಇದರಲ್ಲಿ ತುಲಾರಾಶಿಯವ್ರಿಗೆ ಕಂಡು ಬರ್ತಾ ಇಲ್ಲ. ಪ್ರೈವೇಟ್ ಕೆಲಸ ಮಾಡೋರು ಮತ್ತು ಗೌರ್ಮೆಂಟ್ ಕೆಲಸದಲ್ಲಿ ಮಾಡೋರು ನೋಡೋರು ಅಲ್ಲೂ ಕೂಡ ಏನಾದರೂ ಅನ್ಎಕ್ಸ್ಪೆಕ್ಟೆಡಾಗಿ ಅವ್ರದ್ದು ಬದಲಾವಣೆನಾಗ್ಬೋದು, ಟ್ರಾನ್ಸ್ಫರ್ ಆಗ್ಬೋದು, ಅಲ್ಲಿ ಪ್ರೆಷರ್ ಕ್ರಿಯೇಟ್ ಆಗ್ಬೋದು. ಇನ್ನು ಮಕ್ಕಳ ವಿದ್ಯಾಭ್ಯಾಸ ನೋಡಿದರೆ ಈ ಸರಿ ಸ್ಲೋ, ತುಲಾರಾಶಿಯವ್ರಿಗೆ ಸ್ಲೋ ಅನ್ನಿಸ್ತಾ ಇದೆ. ಮೇನ್ ಮಕ್ಕಳು ಯಾರ ಜೊತೆ ಫ್ರೆಂಡ್ಶಿಪ್ ಮಾಡಕತ್ತಾರ, ಅವ್ರದ್ದು ಸಹವಾಸ ಹೇಗೈತೆ ಅನ್ನೋದನ್ನು ಸ್ವಲ್ಪ ಮಕ್ಕಳ ಬಗ್ಗೆ ನೋಡಿರಿ. ಮಕ್ಕಳ ಆರೋಗ್ಯದ ಬಗ್ಗೆನೂ ಕೂಡ ಈ ವಾರ ಜಾಸ್ತಿ ಗಮನ ಕೊಡ್ರಿ. ಮುಂದಿನ ರಾಶಿ ಧನುರಾಶಿ. ಧನುರಾಶಿ ಅಧಿಪತಿ ಗುರು ಬಂದ್ಬಿಟ್ಟು 7ನೇ ಭಾವದಲ್ಲಿದ್ದಾರೆ, ಅಂದರೆ ಮಿಥುನ ರಾಶಿಯಲ್ಲಿದ್ದಾರೆ. ಇಲ್ಲಿ 1ನೇ ಭಾವ ಧನುರಾಶಿ, 4ನೇ ಭಾವ ಅಂದರೆ ಮೀನರಾಶಿ. 4ನೇ ಭಾವ ತಾಯಿಯ ಮನೆ, ನಮ್ಮ ಸುಖ ಸೌಖ್ಯದ ಮನೆ, ಸಂತೋಷದ ಮನೆ ತಗೊಳ್ತಾ ಇದ್ದೀವಿ, ವಾಹನ ತಗೊಳ್ತಾ ಇದ್ದನ್ನು ನಾವು 4ನೇ ಮನೆಯಿಂದ ನೋಡ್ತೀವಿ. ಇದು 7ನೇ ಭಾವದಲ್ಲಿ, 2ರ ಅಧಿಪತಿ ಬಂದುಬಿಟ್ಟು ಗುರು 7ನೇ ಭಾವದಾಗಿದ್ದಾರೆ. 7ನೇ ಭಾವ ಯಾರ್ದು? ತಾಯಿ ಕಳತ್ರ. ಅಂದರೆ ಈಗ ಗಂಡ ಇದ್ದರೆ ಹೆಂಡತಿ, ಹೆಂಡತಿ ಇದ್ದರೆ ಗಂಡ, ಮತ್ತು ಪಾರ್ಟ್ನರ್ಶಿಪ್ ಇದ್ದರೆ ಅವ್ರದ್ದು ಮನೆ. ಅಲ್ಲಿ ಗುರು ಇದ್ಬಿಟ್ಟು ಗುರು ಮತ್ತೆ ವಾಪಸ್ ಯಾರು ನೋಡ್ತಾರೆ? ಧನುರಾಶಿನೇ ನೋಡ್ತಾರೆ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಗುರುವಿನ ಅನುಗ್ರಹ ಇರುವುದರಿಂದ, ಗುರುವಿನ ದೃಷ್ಟಿ ಇರುವುದರಿಂದ ಇಲ್ಲಿ ನಮಗೆ ಹಾಗೂ 4ನೇ ಭಾವಕ್ಕೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಇರಲಿ ಆರಾಮಾಗಿ ನಡೆಯುತ್ತೆ ಅಂತ ಹೇಳ್ಬೋದು. ಇನ್ನು 3ನೇ ಭಾವದಲ್ಲಿ, 3ನೇ ಭಾವ ಅಂದರೆ ನಮ್ಮ ಕ್ಲೋಸ್ ಫ್ರೆಂಡ್ಸು, ನಮ್ಮ ನೇಬರ್ಸು, ಅಕ್ಕಪಕ್ಕದ ಮನೆಯವರು, ಅದು ಆಮೇಲೆ ಮತ್ತು ನಮ್ಮ ಚಿಕ್ಕ ಪುಟ್ಟ ಪ್ರಯಾಣಗಳು ಅನ್ಬೋದು. ಇಲ್ಲಿ ಯಾರಿದ್ದಾರೆ? 5ನೇ ಭಾವದ ಅಧಿಪತಿ ಕುಜ ಇದ್ದಾರೆ, 9ನೇ ಭಾವದ ಅಧಿಪತಿ ಸೂರ್ಯ ಇದ್ದಾರೆ, ಹಾಗೂ 7 ಮತ್ತು 10ನೇ ಕರ್ಮದ ಭಾವದ ಅಧಿಪತಿ ಬುಧ ಕೂಡ ಆ ಮನೆಯಲ್ಲಿದ್ದಾರೆ. ಆದರೆ ಇಲ್ಲಿ ರಾಹು ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕೆಲಸಗಳು ಸ್ವಲ್ಪ ಸ್ಲೋನಾಗಿ ಅಡೆತಡೆ ಆಗ್ಬೋದು. ಬಟ್ ಗುರುವಿನ ಅನುಗ್ರಹ, ಗುರುವಿನ ದೃಷ್ಟಿ 9ನೇ ಭಾವದಲ್ಲಿರುವುದರಿಂದ ಅಲ್ಲಿ ಏನು ಪ್ರಾಬ್ಲಮ್ ಆಗ್ದಂಗೆ ಸಕಾರಾತ್ಮಕವಾಗಿ ಆ ಕೆಲಸಗಳಾಗತ್ತೆ ಅಂತ ಹೇಳ್ಬೋದು. 4ನೇ ಮನೆಯಲ್ಲಿ ಅಂದರೆ ಮೀನರಾಶಿಯಲ್ಲಿ ಶನಿ ಮತ್ತು ಶುಕ್ರರಿದ್ದಾರೆ. ಶನಿ ಮತ್ತು 2, 10, 3ನೇ ಭಾವದ ಅಧಿಪತಿ. 2 ಅಂದರೆ ಕುಟುಂಬ ಸ್ಥಾನ, ಧನದ ಸ್ಥಾನ. ಸೊ ಅದು 4ನೇ ಭಾವದಲ್ಲಿ ಶುಕ್ರನ ಜೊತೆ ಇದ್ದಾಗ ಸೊ ಇಲ್ಲಿ ನಮಗೆ ಹಣದ ಹರಿವಿಗೆ ಅಂಥದ್ದು ಯಾವುದು ಪ್ರಾಬ್ಲಮ್ಗಳು ಕಂಡು ಬರೋದಿಲ್ಲ. ಸೊ ಇನ್ನು ಮಕ್ಕಳದ ವಿದ್ಯಾಭ್ಯಾಸ ನೋಡಿದಾಗ 5ನೇ ಭಾವ ಆಗುತ್ತೆ. ಮಕ್ಕಳ ವಿದ್ಯಾಭ್ಯಾಸದ ನೋಡಿದಾಗ ಅದು ಮೇಷರಾಶಿ ಅಧಿಪತಿ ಬಂದುಬಿಟ್ಟು 3ನೇ ಭಾವದಾಗಿದ್ದಾರೆ. ಸೊ ಇಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿ ಆಗತ್ತೆ ಅಂತ ಹೇಳಿದರೂ ಕೂಡ ಪ್ರಯತ್ನ ಮಾಡ್ತಾರೆ ಮಕ್ಕಳುಗಳು. 5ನೇ ಭಾವದ ಅಧಿಪತಿ 3ನೇ ಭಾವದ ತಾವು ಏನು ಸ್ಟಡಿ ಮಾಡ್ತಾರೆ, ಚೆನ್ನಾಗಿ ಪ್ರಯತ್ನ ಮಾಡ್ತಾರೆ. ಬಟ್ ಇಲ್ಲಿ ರಾಹು ಇರುವುದರಿಂದ ಏನಾಗುತ್ತೆ, ಸ್ವಲ್ಪ ಸ್ಲೋನಾಗಿ ಕಂಡು ಬರ್ಬೋದು. ಅಂದರೆ ಎಷ್ಟು ಮಾಡ್ಕೊಳ್ತಾ ಇದ್ದಾರೆ, ಎಕ್ಸ್ಪೆಕ್ಟೇಷನ್ ಇದೆ, ಅದಕ್ಕಿಂತ ಒಟ್ಟು ಸ್ಲೋ ಆಗ್ಬೋದು. ಬಟ್ ಏನೂ ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಇಲ್ಲಿ ಗುರುವಿನ ದೃಷ್ಟಿ ಇದು ಕುಂಭರಾಶಿಯ ಮೇಲೆ ಇರುವುದರಿಂದ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಧನುರಾಶಿಯವರಿಗೆ ಅಂಥದ್ದೇನು ಕಿರಿಕಿರಿ ಇಲ್ಲ, ಚೆನ್ನಾಗೈತೆ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಅಧಿಪತಿ ಕುಜ ಬಂದ್ಬಿಟ್ಟು 4ನೇ ಭಾವದಾಗಿದ್ದಾರೆ. 4ನೇ ಭಾವ ನಮಗೆ ತಾಯಿಯ ಮನೆ, ಅದು ಸುಖ ಸಂತೋಷದ ಮನೆ. ವಾಹನ ತಗೋಬೇಕು ಅಂದರೆ ಆ ಮನೆಯಿಂದ ನೋಡ್ತೇವೆ ನಾವು. ನೆಕ್ಸ್ಟು ಏನಾದರೂ ಮನೆ ಕಟ್ಟಿಸ್ಬೇಕು ಅಂತಂದರೆ ಈ 4ನೇ ಮನೆಯಲ್ಲಿ ಇಲ್ಲಿ ಕುಜ, ರಾಹು, ಬುಧ ಮತ್ತು ಸೂರ್ಯ 4 ಗ್ರಹಗಳಿದ್ದಾರೆ. ಇಲ್ಲಿ ಕುಜ 6ನೇ ಮನೆ ಅಧಿಪತಿ. ಅಂದರೆ ಈಗ ನೀವು ರೋಗ ಇರ್ಬೋದು, ನಾವು ಡೈಲಿ ಮಾಡೋ ಕೆಲಸದ್ದು ಯಾವುದಾದ್ರೂ ಶತ್ರುಗಳು, ಸಾಲ ತಗೊಳ್ಳೋದು, ಈ ಎಲ್ಲರ ಅಧಿಪತಿಯಾದಂತಹ ಕುಜ ಕೂತ್ಕೊಂಡು ಇಲ್ಲೇ ಇದ್ದಾರೆ, 4ನೇ ಮನೆಗಿದ್ದಾರೆ. ಜೊತೆಗೆ ದುಸ್ಥಾನದ ಅಧಿಪತಿ 8ನೇ ಮನೆ ಅಧಿಪತಿ ಆದಂಥ ಬುಧನ ಜೊತೆ ಇದ್ದಾರೆ. ಇಲ್ಲಿ ಆರೋಗ್ಯದ ಬಗ್ಗೆ ಮೇನ್ ಕಾಳಜಿ ತೊಗೋಬೇಕು ನಾವು.
ಕಾ ತಾಯಿಯ ಆರೋಗ್ಯದ ಬಗ್ಗೆನೂ ಸ್ವಲ್ಪ ಹುಷಾರಾಗಿರಿ. ಅಂದರೆ ಈಗ 6ನೇ ಭಾವದ ಮತ್ತು 8ನೇ ಭಾವದ ಅಧಿಪತಿ ಇಲ್ಲಿ ಇರೋದರಿಂದ ತಾಯಿದು ಆರೋಗ್ಯ ಹೆಚ್ಚು ಕಡಿಮೆ ಇದ್ದರೆ ತುಂಬ ಕೇರ್ಫುಲ್ಲಾಗಿ ನೋಡಿಕೊಡ್ರಿ. ಇಲ್ಲ ಸ್ವಲ್ಪ ಏನಾದರೂ ಬಂತಂದರೆ ಕೇರ್ಲೆಸ್ ಮಾಡೋಕ್ಕೆ ಹೋಗಬೇಡಿ. ಇನ್ನು ಜೊತೆಗೆ ಸ್ಕಿನ್ನಿಗೆ ಸಂಬಂಧಪಟ್ಟಿದ್ದು, ತಲೆನೋವು, ಹಾರ್ಟ್ಗೆ ಸಂಬಂಧಪಟ್ಟಿದ್ದು, ಕಣ್ಣಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳು ಕಾಣಿಸ್ಕೊಳ್ಬೋದು. ಇನ್ನು ನಾವು ಕೆಲಸ ಮಾಡೋ ಜಾಗ ಇರ್ಬೋದು, ಅಂದರೆ ಡೈಲಿ ಕೆಲಸ ಮಾಡೋ ಜಾಗ, ನೆಕ್ಸ್ಟು ಸರ್ಕಾರಿ ಕೆಲಸ, ಅಲ್ಲಿವರೆಗೂ ಸ್ವಲ್ಪ ಪ್ರೆಷರು ಈ ವೃಶ್ಚಿಕ ರಾಶಿಯವರಿಗೆ ಕಂಡು ಬರ್ತಾಯಿದೆ. ಇನ್ನು ಮಕ್ಕಳನ್ನ ಓದಿನ ಅಭ್ಯಾಸ ನೋಡಿದಾಗ ಪರವಾಗಿಲ್ಲ, ಚೆನ್ನಾಗಿದೆ. ಯಾರಾದರೂ ಈಗ ಫಾರಿನ್ಗೆ ಏನಾದರೂ ಹೋಗಬೇಕು ಅಥವಾ ವೀಸಾಕ್ಕೆ ಏನಾದರೂ ಅಪ್ಲೈ ಮಾಡ್ತಾ ಇದ್ದೀರಾ, ಆ ಥರ ಮಾಡ್ತಾ ಇರೋರಿಗೂ ಕೂಡ ಅವ್ರಿಗೆ ಈ ವಾರ ಮಾಡ್ಕೋಬೋದು, ಒಳ್ಳೆಯದಿದೆ. ಮುಖ್ಯವಾಗಿ ವೃಶ್ಚಿಕ ರಾಶಿಯವರು ತಾಯಿಯ ಆರೋಗ್ಯ, ತಮ್ಮ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ವಹಿಸೋದು ಇಂಪಾರ್ಟೆಂಟ್ ಇದೆ. ಇಲ್ಲಿ ತಾಯಿಯ ಆರೋಗ್ಯ ಜೊತೆಗೆ ನಾವು ತಾಯಿ ಜೊತೆಗೆ ಮನಸ್ತಾಪಗಳು ಕೂಡ ಕಂಡು ಬರ್ಬೋದು ಅನ್ಎಕ್ಸ್ಪೆಕ್ಟೆಡಾಗಿ. ರಾಹು ಅಂತಂದರೆ ನಾವು ಏನೋ ಅಂದ್ಕೊಂಡಿರ್ತೀವಿ, ಏನೋ ಆಗುತ್ತೆ. ಒಮ್ಮೆಲೆ ಸಡನ್ನಾಗಿ ಏನೋ ಮಾತಾಡ್ತಾ ಇರ್ತೀವಿ, ಪಟ್ಟಂಥದ್ದು ಜಗಳ ಸ್ಟಾರ್ಟ್ ಆಗ್ಬೋದು. ಇಲ್ಲ ಚೆನ್ನಾಗಿದ್ದಾರೆ ಅಂದರೆ ಒಮ್ಮೆಲೆ ಹೆಲ್ತ್ ಬಗ್ಗೆ ಇಶ್ಯೂ, ಅಮ್ಮ ಬಗ್ಗೆ ಕಾಣಿಸ್ಕೋಬೋದು. ಸೊ ವೃಶ್ಚಿಕ ರಾಶಿಯವ್ರಿಗೆ ಹುಷಾರಾಗಿರಿ ಅಂತ ಹೇಳ್ಬೋದು. ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿ ಅಧಿಪತಿ ಶನಿ ಮಹಾತ್ಮರು ಬಂದುಬಿಟ್ಟು 3ನೇ ಮನೆಯಾಗಿದ್ದಾರೆ. 3ನೇ ಮನೆ ನಮ್ಮ ಅಕ್ಕಪಕ್ಕದ ಮನೆ, ನಮ್ಮ ಕ್ಲೋಸ್ ಫ್ರೆಂಡ್ಸ್ ಮನೆ, ನಮ್ಮ ಸಣ್ಣ ಪುಟ್ಟ ಪ್ರಯಾಣದ್ದು, ಮತ್ತು ನಮ್ದು ಏನಾದರೂ ಕೆಲಸ ಮಾಡೋಕೆ ನಾವು ಏನು ಎಫರ್ಟ್ ಹಾಕ್ತೀವಿ ಅದರದ್ದು ಮನೆ ನಾವು 3ನೇ ಭಾವದಿಂದ ನೋಡ್ತೀವಿ. ಈ 3ನೇ ಭಾವದಲ್ಲಿ 5 ಮತ್ತು 10ನೇ ಅಧಿಪತಿ ಆದಂತಹ ಶುಕ್ರ ಇದ್ದಾರೆ. ಸೊ ನಾವೇನಾದರೂ ಕ್ರಿಯೇಟಿವ್ ಆಗಿ ಏನಾದರೂ ಮಾಡ್ತಾಯಿದ್ರೆ, ಹಾಗೂ ನಾವು ಯಾವ ಪ್ರೊಫೆಷನ್ ಮಾಡ್ತಾಯಿದ್ದೀವಿ ಅದರಿಂದ ದುಡ್ಡು ಬರ್ತಾಯಿದೆ, ಆ ಸಂಪಾದನೆ ತುಂಬ ಚೆನ್ನಾಗಾಗತ್ತೆ ಅಂತ ಹೇಳ್ಬೋದು ನಾವು. ಇನ್ನು ಮಕರ ರಾಶಿ 2ನೇ ಭಾವ ಅಂದರೆ ಕುಂಭರಾಶಿ. 2ನೇ ಭಾವ ನಮಗೆ ಕುಟುಂಬದ ಭಾವ, ಧನ ಭಾವ, ಹಾಗೂ 2ನೇ ಭಾವ ನಮಗೆ ನಮ್ಮ ಮಾತನ್ನು ಕೂಡ ತೋರಿಸ್ತದೆ. ಇಲ್ಲಿ ಯಾರ್ಯಾರಿದ್ದಾರೆ, ಇಲ್ಲಿ ಕುಜ ಇದ್ದಾರೆ, ರಾಹು ಇದ್ದಾರೆ, ಸೂರ್ಯ ಇದ್ದಾರೆ, ಬುಧ ಇದ್ದಾರೆ. ಇಲ್ಲಿ 2 ದುಸ್ಥಾನದಂಥ ಅಧಿಪತಿಗಳು ಕುಟುಂಬ ಭಾವದಲ್ಲಿ ಬಂದು ಕೂತ್ಕೊಂಡಾರೆ. 4ನೇ ಮನೆ ಅಧಿಪತಿ ಬಂದಿದ್ದಾರೆ ಇಲ್ಲಿ, ಜೊತೆಗೆ ರಾಹುವಿನ ಜೊತೆ ಇದ್ದಾರೆ. ಅಂದರೆ ಈಗ 2ನೇ ಭಾವ ಕುಟುಂಬ ಭಾವ ಅಂತಂತ ಹೇಳಿದೆ ನಾನು, ಧನ ಭಾವ ಹೇಳಿದೆ, ನಾವು ಮಾತನಾಡೋದು. ಸೊ ನಾವು ಏನು ಮಾತಾಡ್ತೀವಿ ಅದರಿಂದನೇ ಸಮಸ್ಯೆಗಳು ಕಂಡು ಬರಬಹುದು. ಇಲ್ಲಿ ಮನೆಯಲ್ಲಿ ಏನಾಗಿದೆ ಅಂದರೆ ಈ ಕುಟುಂಬ ಭಾವದಲ್ಲಿ ಈ ಯಾವ ಗ್ರಹಗಳು ಇಲ್ಲಿ 4 ಇದ್ದಾವೆ, ಈ ಒಬ್ರಿಗೊಬ್ರಿಗೆ ಬರಲ್ಲ. ಸೊ ನಾವು ಬರದೇ ಇರುವಂತಹ ಗ್ರಹಗಳು ಬಂದು ಒಂದೇ ಮನೆಯಲ್ಲಿ ಕೂತ್ಕೊಂಡಾಗ, ಈಗ ನೋಡಿರಿ ಒಂದು ಮನೆ ಇದೆ, ಒಬ್ರಿಗೊಬ್ಬ ಆಗಲಾರ್ದಂಥ ಮನಸ್ಥಿತಿಯವ್ರು ಬಂದು ಕೂತ್ಕೊಂಡಾಗ ಏನಾಗುತ್ತೆ, ಅಲ್ಲಿ ಒಂದು ಸಮಸ್ಯೆ ಇಲ್ಲ ಜಗಳ, ವಿನಾಕಾರಣ ಒಬ್ಬರ ಮೇಲೆ ಒಬ್ರದ್ದು ಏನಂತ ಅನ್ಬೋದು ನಾವು ಸಂದೇಹಗಳು, ಇವೆಲ್ಲ ಸ್ಟಾರ್ಟ್ ಆಗ್ತವೆ. ಈಗ ರಾಹು ಅದೇ ಕೆಲಸ ಮಾಡ್ತಾರೆ. ಸೊ ಹಣ ಏನಾದರೂ ಬರ್ತಾ ಇದೆ ನಮಗೆ, ಇಲ್ಲ ಈ ಸರಿ ಸ್ಟ್ರಕ್ ಆಗುತ್ತೆ. ಸೊ ಮಕರ ರಾಶಿಯವರು ಮನೆಯಲ್ಲಿ ಇಷ್ಟು ಸಮಾಧಾನ ಶಾಂತಿಯನ್ನು ತಗೋಬೇಕು ಅಂತಂದರೆ ಈ ವಾರ ಸ್ವಲ್ಪ ಕಿರಿಕಿರಿ ಅನಿಸುತ್ತೆ. ಆರೋಗ್ಯದ ಬಗ್ಗೆನೂ ನೀವು ಗಮನ ಕೊಡಿ. ಕೆಲಸ ಮಾಡೋರಿಗೆ, ಹೊರಗಡೆಗೆ ಪ್ರೈವೇಟಾಗಿ ಕೆಲಸ ಮಾಡೋರಿಗೆ, ಆಮೇಲೆ ಗೌರ್ಮೆಂಟ್ ಕೆಲಸ ಮಾಡೋರಿಗೆ, ಅವ್ರಿಗೂ ಸ್ವಲ್ಪ ಕಿರಿಕಿರಿ ಕಂಡು ಬರ್ತಾಯಿದೆ. ಮೇನ್ ಏನಪ್ಪ ಅಂದರೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಯಾವುದೂ ಪ್ರಾಬ್ಲಮ್ ಇಲ್ಲ. ಮಕ್ಕಳ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿ ನಡೀತದೆ. ಸ್ವಲ್ಪನೂ ಟ್ರೈ ಮಾಡಿದರೂ ಕೂಡ, ಅಂದರೆ ಪ್ರಯತ್ನ ಮಾಡಿದರೂ ಕೂಡ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಮಕರ ರಾಶಿಯವ್ರಿಗೆ ಮೇನು ಕುಟುಂಬದೊಳಗಡೆ ಸಾಮರಸ್ಯವನ್ನು ಕಾಪಾಡ್ಕೊಳೋದು ಇಂಪಾರ್ಟೆಂಟ್ ಕೆಲಸ. ಹಾಗೂ ನಿಮ್ಮ ಮಾತನ್ನು ಕೂಡ ಇಲ್ಲಿ ಜಗಳಗಳನ್ನು, ಮನಸ್ತಾಪಗಳನ್ನು ಮಾಡೋದಕ್ಕೂ ಸಾಧ್ಯ ಇದೆ. ಸೊ ಮಾತಿನ ಮೇಲೆ ಸ್ವಲ್ಪ ಹಿಡಿತಾ ಇರಲಿ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿ ಅಧಿಪತಿ ಶನಿ ಮಹಾತ್ಮರು 2ನೇ ಭಾವದಲ್ಲಿದ್ದಾರೆ. 4 ಮತ್ತು 9ನೇ ಭಾವದ ಅಧಿಪತಿ. 4 ನಮ್ಮದು ತಾಯಿಯ ಮನೆ. ನಮ್ಮ ತಾಯಿ, ನಾವು ಎಷ್ಟು ಸಂತೋಷವಾಗಿದ್ದೀವಿ, ನಾವು ಮನೆಯನ್ನಾದರೂ ತಗೋಬೇಕು ಅಂದರೆ, ಸೈಟ್ ಏನಾದರೂ ತಗೋಬೇಕಂದ್ರೆ, ವಾಹನವನ್ನೇನಾದರೂ ತಗೋಬೇಕಂದ್ರೆ 4ನೇ ಮನೆಯಿಂದ ನೋಡ್ತೀವಿ. ಮತ್ತು 9ನೇ ಭಾಗ್ಯಭಾವ. ಈ 2 ಭಾವದ ಅಧಿಪತಿಗಳು ಸೇರಿಬಿಟ್ಟು 2ನೇ ಭಾವದಾಗಿದ್ದಾರೆ. 2ನೇ ಭಾವ ನಮ್ಮ ವಾಣಿಯ ಭಾವ, ನಮ್ಮ ಧನದ ಭಾವ, ನಮ್ಮ ಕುಟುಂಬದ ಭಾವ. ಸೊ ನಮ್ಮ ರಾಶಿ ಅಧಿಪತಿ ಶನಿ ಮಹಾತ್ಮರು ಹೋಗಿ 2ನೇ ಭಾವದಲ್ಲಿ ಕೂತ್ಕೊಂಡು, ಸೊ ಈ ಎಲ್ಲ ಭಾವಕ್ಕೆ ಸಂಬಂಧಪಟ್ಟಂಥ ಈ ಎಲ್ಲ ವಿಷಯದಲ್ಲೂ ನಮಗೆ ಸಕಾರಾತ್ಮಕವಾದ ರಿಸಲ್ಟು ಈ ವೀಕ ಬರುತ್ತೆ. ಇನ್ನು ಕುಂಭರಾಶಿನೇ ನೋಡಿದಾಗ, ಕುಂಭರಾಶಿಯಲ್ಲಿ 4 ಗ್ರಹಗಳಿದ್ದಾವೆ.
ಒಂದು ಬುಧ ಇದ್ದಾರೆ, ಸೂರ್ಯ ಇದ್ದಾರೆ, ಕುಜ ಇದ್ದಾರೆ, ರಾಹು ಇದ್ದಾರೆ. ನೋಡಿ 4 ಗ್ರಹಗಳು ಒಂದಕ್ಕೊಂದು ಶತ್ರುಗಳು ಇರುವಂತಹ ಗ್ರಹಗಳು 4 ಒಂದೇ ಮನೆಯಲ್ಲಿದ್ದಾಗ ಏನಾಗುತ್ತೆ, ನಾವು ಯಾರ ಜೊತೆಗೂ ಜಾಸ್ತಿ ಮನಸ್ತಾಪಗಳನ್ನು ಮಾಡ್ಕೋಬೋದು. ನಮ್ಮದಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬರ್ಬೋದು. ನಾವು ಏನೋ ಅಂದ್ಕೊಳ್ತೀವಿ, ಇನ್ನೊಂದೇನೋ ಆಗ್ಬೋದು. ಇಲ್ಲಿ ನಾವು ಕುಂಭರಾಶಿನ ನೋಡಿದಾಗ ಕಳತ್ರರು ಅಂದರೆ ಹೆಂಡತಿ ಇದ್ದರೆ ಗಂಡ, ಗಂಡ ಇದ್ದರೆ ಹೆಂಡತಿನ ಸಿಂಹರಾಶಿ ಅಂತ ಕನ್ಸಿಡರ್ ಮಾಡ್ತೀವಿ. ಸಿಂಹರಾಶಿ ಅಧಿಪತಿ ಸೂರ್ಯನು ಬಂದು ಕುಂಭರಾಶಿಯಾಗಿದ್ದಾರೆ. ಇಲ್ಲ ನೀವೇನಾದರೂ ಬಿಸ್ನೆಸ್ ಮಾಡ್ತಾಯಿದ್ರೆ ಬಿಸ್ನೆಸ್ ಪಾರ್ಟ್ನರ್ನು ಕೂಡ ನಾವು ಇದೇ 7ನೇ ಭಾವ ಅಲ್ಲಿ ಸಿಂಹರಾಶಿಯನ್ನು ನೋಡ್ತೀವಿ. ಅವ್ರ ಜೊತೆಗೆ ಪತ್ನಿಯ ಜೊತೆಗೆ ಅಥವಾ ಬಿಸ್ನೆಸ್ ಪಾರ್ಟ್ನರ್ಸ್ ಏನಾದರೂ ಇದ್ದರೆ ಅವ್ರ ಜೊತೆಗೆ ನಿಮಗೆ ಮನಸ್ತಾಪಗಳಾಗ್ಬೋದು. ಅದು ಇದು ಕುಂಭರಾಶಿಯಲ್ಲಿ ಈ ಥರ ಇದ್ದಾಗ ಏನಾಗುತ್ತೆ ಅಂದರೆ ಅದು ಸ್ವಲ್ಪನೇ ಇತ್ತದ್ರೂ ಕೂಡ ಅದು ಜಾಸ್ತಿ ದೀರ್ಘ ಮಟ್ಟಕ್ಕೆ ಹೋಗ್ಬೋದು. ಸೊ ನಿಮ್ಮ ಕಡೆ ಏನಾದರೂ ಈಗ ಗಂಡ ಹೆಂಡರಲ್ಲಿ ಮನಸ್ತಾಪಗಳಿತ್ತು, ಇಲ್ಲ ನೀವು ಪಾರ್ಟ್ನರ್ಸ್ ಏನಾದರೂ ಇದ್ದರೆ ಬಿಸ್ನೆಸ್ಸಲ್ಲಿ ಅಂತ ಏನಾದರೂ ಮನಸ್ತಾಪಗಳು ಏನಾದರೂ ಇದ್ದರೆ ಸದ್ಯದ ಮಟ್ಟಿಗೆ ಸೈಲೆಂಟ್ ಆಗಿಬಿಡೋದು ಕುಂಭರಾಶಿಯವರಿಗೆ ತುಂಬ ಒಳ್ಳೆಯದು. ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಸ್ತಿ ಕೇರ್ ತಗೊಳ್ಳಿ. ಮಕ್ಕಳ ವಿದ್ಯಾಭ್ಯಾಸ ಬಗ್ಗೆ ಏನೂ ಪ್ರಾಬ್ಲಮ್ ಇಲ್ಲ, ಒಳ್ಳೆಯದಿದೆ. ಮಾಮೂಲಿ ಪ್ರೈವೇಟ್ ಜಾಬ್ ಕೆಲಸ ಮಾಡೋರಿಗೆ ಅವ್ರಿಗೂ ಏನಾಗ್ತಾರೆ ಏನು ಪ್ರಾಬ್ಲಮ್. ಮೇನ್ ಕುಂಭರಾಶಿಯವ್ರಿಗೆ ಏನಂದರೆ 4 ಗ್ರಹಗಳು ಒಂದೇ ಭಾವದಲ್ಲಿ ಇರುವುದರಿಂದ ಸ್ವಲ್ಪ ಸಮಾಧಾನದಿಂದ ಇರೋದು ಒಳ್ಳೆಯದು. ಮುಂದಿನ ರಾಶಿ ಮೀನರಾಶಿ. ಮೀನರಾಶಿ ಅಧಿಪತಿ ಗುರು ರಾಶಿಯ ಮತ್ತು 10ನೇ ಭಾವದ ಧನುರಾಶಿಯ ಅಧಿಪತಿ ಆಗಿ ಗುರು ಮಿಥುನದಲ್ಲಿ ಕೂತ್ಕೊಂಡಿದ್ದಾರೆ. ಅಂದರೆ ತಾಯಿಯ ಮನೆಗೆ ಸಂಬಂಧಪಟ್ಟಂಥ ವಾಹನ ಮತ್ತು ನಾವು ಮನೆ ತೊಗೋಬೋದು, ಸೈಡ್ ತೊಗೋಬೋದು. ಈ ಭಾವ 4ನೇ ಮನೆ ಹೇಳುತ್ತೆ. ಅಂದರೆ ಆ ಭಾವದಲ್ಲಿ ಬಂದಿತ್ತು ರಾಶಿ ಅಧಿಪತಿ ಕೂತ್ಕೊಂಡಾರೆ. ಇನ್ನು ನೆಕ್ಸ್ಟು ನಾವು ಮೀನರಾಶಿನೇ ನೋಡಿದಾಗ ರಾಶಿಯಲ್ಲಿ 12ನೇ ಭಾವದ ಅಧಿಪತಿ ವ್ಯಯದ ಅಧಿಪತಿ ಆದಂಥ ಶನಿ ಮಹಾತ್ಮರು ಶುಕ್ರನ ಜೊತೆ ಇದ್ದಾರೆ. 3ನೇ ಭಾವ ಮತ್ತು 8ನೇ ಭಾವ. 8ನೇ ಭಾವ ದುಸ್ಥಾನ ಅಂದರೆ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಪ್ರಾಬ್ಲಮ್ಸ್ಗಳು ಅಂತ ಹೇಳ್ಬೋದು. ಸೊ ಇಲ್ಲಿ ರಾಶಿಯಲ್ಲೇ ಕೂತ್ಕೊಂಡಾಗ ನಮ್ಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಶುಕ್ರ ದುಡ್ಡು, ಸೊ ನಮಗಿಲ್ಲಿ ಪ್ರಾಬ್ಲಮ್ ಕಂಡು ಬರ್ಬೋದು. ಮತ್ತು ಮೇನ್ ಏನಂದರೆ ಮೀನರಾಶಿಯವ್ರಿಗೆ ತುಂಬ ಕಾಷಿಯಸ್ ಆಗಿರೋದು ಈ ವೀಕು. ತುಂಬ ಅಂದರೆ ತುಂಬ ಕಾಷಿಯಸ್. ಯಾಕಂತಂದರೆ ವ್ಯಯಭಾವ ಅಂದರೆ ನಾವು ಖರ್ಚು ಅನ್ಬೋದು, ಲಾಸ್ ಅನ್ಬೋದು. ಆ ಭಾವ ಕುಂಭರಾಶಿ ಅಲ್ಲಿ 4 ಗ್ರಹಗಳಿದ್ದಾವೆ. ಧನಭಾವದ ಅಧಿಪತಿ ಹೋಗಿ ಅಲ್ಲಿ ಕೂತ್ಕೊಂಡಾರೆ. 4ನೇ ಭಾವದ ಅಧಿಪತಿ ಬಂದುಬಿಟ್ಟು 12ನೇ ಭಾವದಾಗಿದ್ದಾರೆ. 6ನೇ ಭಾವ ಸೂರ್ಯ ಅವರು ಬಂದು 12ನೇ ಮನೆಯಾಗಿದ್ದಾರೆ. 7ನೇ ಭಾವ ಕನ್ಯಾ ರಾಶಿ ಅಧಿಪತಿ ಅವರು ಬಂದು 12ನೇ ಭಾವವಾಗಿದ್ದಾರೆ. ಇನ್ನು 9ನೇ ಭಾವದ ಅಧಿಪತಿನೂ ಕೂಡ 12ನೇ ಮನೆ. ಅಂದರೆ ಇಲ್ಲಿ ಸುಮಾರಾಗಿ 5 ಮನೆಯ ಅಧಿಪತಿಗಳು, ಅಂದರೆ 5 ಭಾವಗಳು ಇಲ್ಲಿ ಲಾಸ್ನಲ್ಲಿ ಬಂತು. ಇದರಲ್ಲಿ ನಮ್ಮದು ದುಡ್ಡು ತಗೊಳೋದಾರಲಿ, ಒಂದು ಕುಟುಂಬದ ಭಾವ, ನಮಗೆ ನಾವು ಎಷ್ಟು ದುಡ್ಡು ತಗೊಳ್ತೀವಿ, ಗಳಿಸ್ತೀವಿ, ನಮ್ದು ಎಷ್ಟು ಹಣಕಾಸಿಂದ ಈ ವಾರ ಲಾಭ ಇದೆ, ಅಲ್ಲಿ ಲಾಸ್ ಕಾಣ್ತಾ ಇದೆ. ನಮ್ಮ ಆರೋಗ್ಯದಲ್ಲಿ ಲಾಸ್ ಕಾಣ್ತಾ ಇದೆ. ನಾವು ಕೆಲಸ ಮಾಡುವ ಜಾಗದಲ್ಲಿ ಲಾಸ್ ಕಾಣ್ತಾ ಇದೆ. ಇಲ್ಲಿ ಲಾಸ್ ಅನ್ನೋಕ್ಕಿಂತ ನಾವು ಹುಷಾರಾಗಿರಬೇಕು ನಮ್ಮ ಆರೋಗ್ಯದಲ್ಲಿ. ಟೋಟಲಿ ಎಲ್ಲ ಸೇರಿ ಏನು ಹೇಳ್ಬೋದು ಅಂದರೆ ಮೀನರಾಶಿಯವರು ಆರೋಗ್ಯದ ಬಗ್ಗೆ, ದುಡ್ಡಿನ ಬಗ್ಗೆ, ವ್ಯಯಭಾವದಲ್ಲಿ ಇರೋದರಿಂದ ತುಂಬ ಹುಷಾರಾಗಿರೋದು. ಎಲ್ಲ ಮಕ್ಕಳಿಗೆ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿ ಎಲ್ಲ ಕಡೆ ಸ್ವಲ್ಪ ಸಮಾಧಾನದಿಂದ ಇರೋದು ಇಂಪಾರ್ಟೆಂಟ್ ಅನ್ನಿಸ್ತಾ ಇದೆ. ಅದು ದುಡ್ಡಿನ ವಿಷಯ ಆಗಲಿ, ಆರೋಗ್ಯದ ವಿಷಯ, ಕೆಲಸದ ವಿಷಯ ಆಗಲಿ, ಪ್ರಯಾಣ. ಮೇಷರಾಶಿಯಿಂದ ಮೀನರಾಶಿಯವರೆಗೂ ಎಲ್ಲರಿಗೂ ಕೆಲವೊಂದು ಜೀವನದ ಕೆಲವೊಂದು ಭಾವಗಳಲ್ಲಿ ಯಾವ್ಯಾವ ಆಸ್ಪೆಕ್ಟ್ ಒಳಗೆ ಏನು ಇಂಪ್ಯಾಕ್ಟ್ ಆಗ್ಬೋದು ಈ ವಾರ ಅನ್ನೋದನ್ನು ಸಣ್ಣ ಪ್ರಮಾಣದೊಳಗಡೆ ಪುಟ್ಟದಾಗಿ ಹೇಳಿದ್ದೀನಿ. ಕೇಳಿದ್ದಕ್ಕೆ ಧನ್ಯವಾದಗಳು. ಆಸ್ಟ್ರಾಲಜಿ ಬೈ ವಿಜಯ ಚಾನಲನ್ನು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಧನ್ಯವಾದಗಳು.